ಕಾಂಗ್ರೆಸ್ನಿಂದ ಅಮಾನತಾಗಿದ್ರು ಕೂಡ ಆಗಾಗ್ಗೆ ಧ್ವನಿ ಎತ್ತುವ ಗಟ್ಟಿ ಧ್ವನಿ ನಿಷ್ಠಾವಂತ ನಾಯಕಿ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ನಮಸ್ಕಾರ. ಅಲ್ಪಸಂಖ್ಯಾತರನ್ನ ಬಹಳಷ್ಟು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದೆ. ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ ಪಕ್ಷ ಇದು. ಅಲ್ಲಿದ್ದಂತ ಫ್ಯೂಡಲ್ ಲಾರ್ಡ್ಸ್ ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ್ರು. ಸೊ ನಾವೆಲ್ಲ ಸಾಮಾನ್ಯರು. ತಮ್ಮ ಪ್ರಕಾರ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ನ್ಯಾರೇಟಿವ್ಗೆ ಕಾಂಗ್ರೆಸ್ ಬೀಳ್ತಾ ಇದೆ. ಅಂದ್ರೆ ಇವ್ರು ಅವ್ರು ತೋಡಿದ ಹಳ್ಳಕ್ಕೆ ಇವ್ರು ಬೀಳ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ನಾಲ್ಗೆ ಬಣ್ಣ ಹಚ್ಕೊಂಡವ್ರಿಗೆ ಏನ್ ಹೇಳ್ತೀರಾ? ಇದು ಕ್ಯಾರೆಕ್ಟರ್ ಲೆಸ್ ಅಥವಾ ಐಡಿಯಾಲಜಿಕಲ್ ಫ್ರೇಮ್ ವರ್ಕ್ ನಲ್ಲಿ ವರ್ಕ್ ಮಾಡಲ್ಲ ಅಂತಾನೆ ಅರ್ಥ. ಯಾರಾದ್ರೂ ಇವರನ್ನ ವಿರೋಧಿಸಿದಾಗ ಅಥವಾ ಕೇಳಿದಾಗ ಅವರನ್ನ ಅಮಾನತುಗೊಳಿಸುವಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಫಾರ್ ದಟ್ ಎಕ್ಸಾಂಪಲ್ ಮೂಲ ಕಾಂಗ್ರೆಸ್ ನಮ್ಮಂತ ಕಾಂಗ್ರೆಸ್ ಹೊರಗಡೆ ನನ್ನಂತವ್ರು ಎಷ್ಟೋ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ. ನಂದೊಂದೇ ಎಕ್ಸಾಂಪಲ್ ಅಲ್ಲ, ನಂತ ಎಷ್ಟೋ ಕಾರ್ಯಕರ್ತರು ಇವತ್ತು ಬೇಸತ್ ಮನೇಲಿ ಕೂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ, ಡಿ.ಕೆ. ಶಿವಕುಮಾರ್ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ. ಇದು ದೇಶಕ್ಕೆ ಸೇರಿದ ಪಕ್ಷ, ದೇಶದ ಜನರ ಪಕ್ಷ. For business and personal promotions, please contact 9686376663. ನಮಸ್ಕಾರ ವೀಕ್ಷಕರೇ. ಮೂಲ ಕಾಂಗ್ರೆಸ್ನ ಒಂಟಿ ಧ್ವನಿ, ಸಾಮಾಜಿಕ ಹೋರಾಟಗಾರ್ತಿ, ಕಾಂಗ್ರೆಸ್ನಿಂದ ಅಮಾನತಾಗಿದ್ರು ಕೂಡ ಆಗಾಗ್ಗೆ ಧ್ವನಿ ಎತ್ತುವ ಗಟ್ಟಿ ಧ್ವನಿ ನಿಷ್ಠಾವಂತ ನಾಯಕಿ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಆರಾಮಾಗಿದ್ದೀವಿ. ತಾವ್ ಹೇಗಿದ್ದೀರಾ? ಎಸ್ ಮೇಡಮ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದಷ್ಟು ಆಂತರಿಕವಾಗಿ ಭಿನ್ನಮತ ಕಾಣಿಸ್ತಾ ಇದೆ. ಬಹಳಷ್ಟೊಂದು ಚರ್ಚೆಗಳಾಗ್ತಾ ಇದೆ, ವಾದ ವಿವಾದ ಪ್ರತಿವಾದಗಳಾಗ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕವಿತಾ ರೆಡ್ಡಿ ಅವರು ಕಾಣಿಸ್ತಾ ಇಲ್ಲ. ಎಲ್ಲೋದ್ರಿ? ಏನಾಯ್ತು ಮೇಡಮ್? ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಕಳಿಸುವಂಥ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ಸು ಸ್ಪೆಸಿಫಿಕ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ತಗೊಂಡಾಗ್ಲಿಂದನೂ ಅವ್ರ ಜೊತೆಲಿ ಇದ್ದವರೆಲ್ಲ ನಾವು. ಯಾಕಂದರೆ ನಮ್ಮದು ಅದೇ ಕ್ಷೇತ್ರ, ಹಳೆಯ ಕನಕಪುರ ಲೋಕಸಭಾ ಕ್ಷೇತ್ರ. ಆ ಒಂದು ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಯಾಕೋ ಅವ್ರಿಗೆ ನಮ್ಮ ಕೆಲಸ ಹಿಡಿಸ್ಲಿಲ್ಲ ಅನಿಸುತ್ತೆ. ಅಥವಾ ನಾವು ಇರುವಂಥ ಒಂದು ಧೈರ್ಯವಾಗಿ ಮಾತಾಡೋರು, ಫ್ರ್ಯಾಂಕಾಗಿ ಮಾತಾಡೋರು ಬೇಕಾಗಿಲ್ಲ, ವಿದ್ಯಾವಂತರು ಬೇಕಾಗಿಲ್ಲ, ಗಟ್ಟಿಗಿತ್ತಿರು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಆಯಿತು, ಈ ಸೆಪ್ಟೆಂಬರ್ಗೆ 2 ವರ್ಷ ಆಗ್ತವೆ, 2-3 ವರ್ಷ ಆಗ್ತಾ ಬರುತ್ತೆ. ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಪಾಲಿಟಿಕ್ಸ್. ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ ಪಕ್ಷ ಇದು. ಅಲ್ಲಿದ್ದಂಥ ಫ್ಯೂಡಲ್ ಲಾರ್ಡ್ಸು ಇಂದಿರಾ ಗಾಂಧಿನೇ ಹೊರಗಡೆ ಹಾಕಿದ್ರು. ಸೊ ನಾವೆಲ್ಲ ಸಾಮಾನ್ಯರು. ಓಕೆ ಮೇಡಮ್, ಈಗ ಕಾಂಗ್ರೆಸ್ ಆಂತರಿಕ ಭಿನ್ನಮತದಿಂದ ತತ್ತರಿಸೋಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು ಬಹಳಷ್ಟೊಂದು ಗೊಂದಲದಲ್ಲಿದ್ದಾರೆ. ಹಾಗೆಯೇ ಮತ ಹಾಕಿದವರು ಕೂಡ ಬೇಸರದಲ್ಲಿದ್ದಾರೆ. ಈ ಕಾಂಗ್ರೆಸ್ನ ಗೆಲುವಿನ ಸೂತ್ರ ಏನು? ಹಿಂದು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರ ಕೋಟೆ ಬಿರುಕು ಆಗ್ತಾ ಇದೆ ಅಂತ ಅನಿಸ್ತಿದೆಯಾ ತಮಗೆ? ಖಂಡಿತ ಆಗ್ತಾ ಇದೆ. ಇದು ಬಿರುಕು ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿಗರು ಅಂತಲ್ಲ. ಬಟ್ ಐ ಥಿಂಕ್ ಇದು ಒಂದು ನಾಯಕತ್ವದ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಂದರೆ ಆಸ್ಪಿರೇಷನ್ಸ್ ಇರಬೇಕು, ಬಟ್ ಒಂದು ಪಕ್ಷನ ಹಾಳು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಆಸ್ಪಿರೇಷನ್ಸ್ ಇರಬಾರ್ದು. ಕೊನೆಗೆ ಇವ್ರು ಯಾರ್ಯಾರು ಏನೇನಾದ್ರೂ ಪಕ್ಷದಿಂದನೇ ಆಗೋದಕ್ಕೆ ಸಾಧ್ಯ. ಇವತ್ತು ಯಾರ್ಯಾರು ಈ ದೇಶದಲ್ಲಿ ಬೆಳೆದಿದ್ದಾರೋ, ಯಾವುದೇ ಪಕ್ಷ ಆಗಿರ್ಬೋದು, ಅದು ಅವರ ಪಕ್ಷದ ಕಡೆಯಿಂದ ಬೆಳೆದಿರೋದು. ಇವು ಬಹಳ ಕಡಿಮೆ ಮಂದಿ ತಮ್ಮ ಸ್ವಂತದ ಅಸ್ತಿತ್ವದಿಂದ ಬೆಳೆದಿರೋಂಥವ್ರು ಬಹಳ ಸ್ಮಾಲ್ ನಂಬರ್ಸ್ನಲ್ಲಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಒಂದು ಕಾಂಗ್ರೆಸ್ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು ಅಂತ ಒಂದು ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ವೀಕ್ ಆಗ್ತಾ ಇರೋದು ಎಲ್ಲರಿಗೂ ಕಾಣ್ತಾ ಇದೆ. ಬಟ್ ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ BJP ಅವರು ವೀಕ್ ಆಗಿರೋದ್ರಿಂದ JDS ಮತ್ತು ಲಿಟ್ರಲಿ BJP ಮರ್ಜ್ ಆಗಿರೋದ್ರಿಂದ ಒಂದು ಸ್ಪೇಸ್ ಸಿಕ್ಕಿದೆ. ಇನ್ನೂ ಒಂದು ಸ್ಪೇಸ್ ಇವತ್ತು ಕಾಂಗ್ರೆಸ್ಗಿದೆ. ಬಟ್ BJP ಅವರು ಏನಾದರೂ ಗಟ್ಟಿ ಆಗಿದ ತಕ್ಷಣ ಅವರ ಒಂದು ಸ್ಟ್ರೆಂತು, ಕೆಪಾಸಿಟಿ ಸ್ವಲ್ಪ ಇನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಲಿ ಅದು ಇಂಪ್ಯಾಕ್ಟ್ ಆಗೋದು ಕಾಂಗ್ರೆಸ್ ಅವ್ರಿಗೆ. ಇವತ್ತು ಸ್ವಲ್ಪ ಒಂದು ಸಾಫ್ಟ್ ಕುಷನಿಂಗ್ ಎಫೆಕ್ಟ್ ಇದೆ ಕಾಂಗ್ರೆಸ್ಗೆ. ಬಟ್ ಅದನ್ನು ಹಾಳು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾರು ಹಾಳು ಮಾಡ್ತಾ ಇಲ್ಲ, BJP ಅವರು ಹಾಳು ಮಾಡ್ತಾ ಇಲ್ಲ, JDS ಅವರು ಹಾಳು ಮಾಡ್ತಾರೆ. ತಾವೇ ಖುದ್ದಾಗಿ ಒಂದು ಆಪರ್ಚುನಿಟಿ ಹಾಳು ಕೊಟ್ಟಂಥ ಅವಕಾಶಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಬಹಳಷ್ಟೊಂದು ಚರ್ಚೆ ಆಗ್ತಿರೋ ವಿಚಾರ ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ
ಅಂತ ಹೇಳಿ ನಮ್ಮನ್ನ ಅವಮಾನ ಮಾಡಿದ್ರು ಅಂತ ಶುರುವಾಗಿದ್ದು, ಇದೀಗ ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನ ಬಹಳಷ್ಟು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚರ್ಚೆಗಳು ಶುರುವಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತಾವು ಹೇಗೆ ವಿಶ್ಲೇಷಣೆಯನ್ನ ಮಾಡ್ತೀರಿ? ತಮ್ಮ ಪ್ರಕಾರ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಮುಸ್ಲಿಮರಿಗೆ ಅಧಿಕಾರ ಕೊಡೋದು ಕಾಂಗ್ರೆಸ್ಸಿನ ಜವಾಬ್ದಾರಿ. ಜಸ್ಟ್ ಬಿಕಾಸ್ BJP ಅವರು ಒಂದು ನ್ಯಾರೇಟಿವ್ ಸೆಟ್ ಮಾಡಿದ್ದಾರೆ, ನಿಮ್ಮನ್ನ ಮುಸ್ಲಿಂ ಪಕ್ಷ ಅಂತ ಹೇಳ್ತಾ ಇದ್ರೆ ಅದರಿಂದ ತಪ್ಪಿಸ್ಕೊಳೋದಕ್ಕೆ ನೀವು ಮುಸ್ಲಿಮರಿಗೆ ಅನ್ಯಾಯ ಮಾಡೋದು ತಪ್ಪದು. ನೀವು ಹೇಳಿ, ಓಪನ್ ಆಗಿ ಹೇಳಿ, ಹೌದಪ್ಪ ಮುಸ್ಲಿಮರು ಓಟ್ ಹಾಕ್ತಾರೆ, ಬೇರೆಯವರು ಓಟ್ ಹಾಕ್ತಾರೆ, ಮತ್ತೊಬ್ರು ಓಟ್ ಹಾಕ್ತಾರೆ, ಎಲ್ಲರಿಗೂ ಅಧಿಕಾರ ಹಂಚುವಂತ ಜವಾಬ್ದಾರಿ ಕಾಂಗ್ರೆಸ್ಗಿದೆ, ಅದೇ ನಮ್ಮ ಒಂದು ಕರ್ತವ್ಯ ಅಂತಾನೂ ಹೇಳ್ತಾ ಇಲ್ಲ. ಆ ಒಂದು ನ್ಯಾರೇಟಿವ್ಗೆ BJP ಸೆಟ್ ಮಾಡಿರೋ ನ್ಯಾರೇಟಿವ್ಗೆ ನೀವು ಯಾಕೆ ಬೀಳ್ತಾ ಇದ್ದೀರಾ? ಒಪ್ಕೊಬೇಕು, ಹೌದಪ್ಪ ಅವ್ರು ನಮ್ಗೆ ವೋಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಅದೇ ಧೈರ್ಯ ಇಲ್ಲ ಅಂದರೆ ದೆನ್ ಸಮಥಿಂಗ್ ರಾಂಗ್ ಇನ್ ಯುವರ್ ಐಡಿಯಾಲಜಿಕಲ್ ಫ್ರೇಮ್ವರ್ಕು. ದಾವಣಗೆರೆಯಲ್ಲಿ ಕೊಡಬೇಕಾಯ್ತು ಮುಸಲ್ಮಾನರಿಗೆ, ಅಲ್ಲಿ ಟಿಕೆಟ್ ಕೊಡಬೇಕು. ಪ್ರತಿ ಜಿಲ್ಲೆಯಲ್ಲೂ ನನ್ನ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಟಿಕೆಟು ಇದು ಮುಸಲ್ಮಾನ್ ಕಮ್ಯುನಿಟಿಗೆ ಅದನ್ನ ಮೀಸಲು ಮಾಡಿ ಇಡಬೇಕು ಕಾಂಗ್ರೆಸ್ ಅವರು. ಯಾಕಂದರೆ ಅವರ ಮೇನ್ ಫ್ರೇಮಿಗೆ ಬಂದ್ರೇ ಅವ್ರಿಗೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಯಾಕಂದರೆ ನಾವು ಹೇಳ್ತೀವಿ, ಎಷ್ಟೇ ಹೇಳ್ತೀವಿ, ಅಂಟಿಲ್ ಅನ್ಲೆಸ್ ದೇರ್ ಇಸ್ ನೋ ಪೊಲಿಟಿಕಲ್ ಎಂಪವರ್ಮೆಂಟು ಈ ದೇಶದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕು. ಇವತ್ತು ಹೆಣ್ಮಕ್ಳಿಗೆ ಪ್ಲಾಟ್ಫಾರ್ಮ್ ಇಲ್ಲ, ನೀವು ಅದೇ ಸಿಚುವೇಶನ್ ಮುಸಲ್ಮಾನರಿಗೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾಳೆ ರಿಸರ್ವೇಷನ್ ಇಲ್ಲ ಅಂತ ಹೇಳಿದ್ರೆ ದಲಿತರದ್ದು ಇದೇ ಸಿಚುವೇಶನ್ ಆಗ್ತಾ ಇತ್ತು. ನಾವು ನೋಡಿದ್ವಿ MLC ಎಲೆಕ್ಷನಲ್ಲಿ ರಿಸರ್ವೇಷನ್ ಇರಲಿಲ್ಲ, ಯಾರೂ ದಲಿತರಿಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಸೊ ನಮ್ಮದು ಇದು ಫ್ರೇಮ್ವರ್ಕ್ ಇದೆಯಲ್ಲ, BJP ಮೈಂಡೆಡ್ ಫ್ರೇಮ್ವರ್ಕಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕಾಗತ್ತೆ. ಅದನ್ನ ಕಾಂಗ್ರೆಸ್ ಅವರು ಇವತ್ತು ಮಾಡ್ತಾ ಇಲ್ಲ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಅಲ್ಲ, ಟೇಕ್ ಇಟ್ ಗ್ರಾಂಟೆಡ್ ಅಂತನಾ? ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ಗರಿಗೆ ಓಟ್ ಹಾಕ್ತಾರೆ, ನಾವೇನು ಮಾಡಿದ್ರು ಸರಿ ಹೋಗುತ್ತೆ ಅನ್ನೋ ಒಂದು ಸ್ಥಿತಿನ ಇಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಆ ಥರ ಯೋಚನೆ ಇದೆ. ಎಲ್ಲಿ ಹೋಗ್ತಾರೆ ಅನ್ನೋ ಒಂದು ಸಿಚುವೇಶನ್ ಇದೆ. ಬಿಕಾಸ್ JDS ವೀಕ್ ಆಗಿದೆ. ನಾಳೆ ಇನ್ನೊಂದು ಥರ್ಡ್ ಪಾರ್ಟಿ ಇನ್ನೊಂದು ಬಂತು ಅಂದರೆ, ರೀಜನಲ್ ಪಾರ್ಟಿ ಬಂತು ಅಂದರೆ ಇವರಿಗೆ ಬಿಸಿ ಮಿಟ್ಟಿಸುವಂಥ ಕೆಲಸನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಂಗ್ರೆಸ್ಸಿನ ಹಿಸ್ಟ್ರಿ ಬಗ್ಗೆ ನೋಡ್ಕೊಂಡು ಬಂದರೆ, ಸೊ ಆಲ್ಮೋಸ್ಟ್ ಅಬೌಟ್ 45 to 45 ಇಯರ್ಸಿಂದ UPನಲ್ಲಿ ವೀಕ್ ಆಗಿದೆ, ಮತ್ತು ಬಿಹಾರದಲ್ಲಿ ವೀಕ್ ಆಗಿದೆ, ವೆಸ್ಟ್ ಬೆಂಗಾಲ್ನಲ್ಲಂತೂ ಆಲ್ಮೋಸ್ಟ್ ಅಸ್ತಿತ್ವ ಅಲ್ಲಿ ಕಳ್ಕೊಂಡು ಬಂತು. ಯಾಕೆ ಬಂತು? ಬಿಕಾಸ್ ಯಾವ್ಯಾವ ಸಮುದಾಯಗಳು ನಿಮ್ಮ ಪರ ಇದ್ರು, OBC ಸಮುದಾಯ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ಮುಸಲ್ಮಾನ ಸಮುದಾಯ ಇರ್ಬೋದು, ಎಲ್ಲ ನಿಮ್ಮ ನೀವು ವಿರೋಧ ಮಾಡ್ಕೊಂಡ್ರಿ. ಅಲ್ಲಿ ಮಾಯಾವತಿ ಜೊತೆ ಹೋದ್ರು ದಲಿತರು ಮತ್ತು OBCಗಳು, ಮುಸಲ್ಮಾನರು ಮತ್ತು OBCಗಳು ಮತ್ತು ಮುಸಲ್ಮಾನರು SP ಜೊತೆ ಹೋದ್ರು. ಇವತ್ತು ಅಲ್ಲಿ ನಿಮ್ಮ ಅಸ್ತಿತ್ವನೇ ಇಲ್ಲ. ಅದೇ ಥರ ಎಲ್ಲ ರಾಜ್ಯಗಳನ್ನು ಮಾಡ್ಕೊಂಬರ್ತಾ ಇದ್ದೀರಾ. ತೆಲಂಗಾಣದಲ್ಲಿ ಎಲೆಕ್ಷನ್ ನಡೆದಾಗ, ಫಸ್ಟ್ ಟೈಮ್ ಎಲೆಕ್ಷನ್ ನಡೆದಾಗ ಯಾಕೆ ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ರು, ಕಾಂಗ್ರೆಸ್ಗೆ ಯಾಕೆ ವೋಟ್ ಆಗಿಲ್ಲ? ಅಲ್ಲಿರುವಂಥ ಮುಸಲ್ಮಾನರು ದೇ ಫೆಲ್ಟ್ ಅಲ್ಲಿರುವಂಥ ಇದು ಚಂದ್ರಶೇಖರ್ ರಾವ್ ಅವ್ರಿಗೆ ನಾವು ಎಲೆಕ್ಟ್ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡು ಅಲ್ಲಿ ವೋಟ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಒಂದು ಟೇಕನ್ ಫಾರ್ ಗ್ರಾಂಟೆಡು, ಎರಡನೇದು ಅವ್ರಿಗೆ ಪೊಲಿಟಿಕಲ್ ಅಸ್ತಿತ್ವ ಎಲ್ಲೋ ಕೊಡ್ತಾ ಇಲ್ಲ. ಆ್ಯಂಡ್ ಪ್ರಾಮಿಸಸ್, ಬರೀ ಒಂದು ಸ್ಕೀಮ್ ಮಾಡಿದ್ರೆ ಪ್ರಾಮಿಸಸ್ ಇದು ಅದರಿಂದ ಆಗೋದಿಲ್ಲ. ಪೊಲಿಟಿಕಲ್ ಎಂಪವರ್ಮೆಂಟ್ ಆಗಬೇಕು. ಆ ಪೊಲಿಟಿಕಲ್ ಎಂಪವರ್ಮೆಂಟ್ ನೀವು ಮಾಡಲಿಲ್ಲ ಅಂದರೆ ಅಲ್ಲೂ ನಾಯಕತ್ವ ಬೆಳೆಯೋದಕ್ಕೆ ಚಾನ್ಸೇ ಇರೋದಿಲ್ಲ. ಇವಾಗಿರುವಂಥ ನಾಯಕರನ್ನ ನೀವು ಬೈಕೊಬೋದು, ಎಲ್ಲ ಮುಸಲ್ಮಾನರು ಅವರವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಹೇಳ್ಬೋದು. ಬಟ್ ಆ ನಾಯಕತ್ವನ ಇನ್ಕ್ರೀಸ್ ಮಾಡುವಂಥ ಪ್ರಯತ್ನ ಏನು ಮಾಡಿದ್ದೀರಾ ನೀವು? ಏನೂ ಮಾಡಿಲ್ಲ. ಸೊ ಅವ್ರನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಹೊರತು ಒಟ್ಟಿಗೆ ಬೇರೆ ಯಾವ ಒಂದು ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲ, ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾರಾದರೂ ಇವರನ್ನ ವಿರೋಧಿಸಿದಾಗ ಅಥವಾ ಕೇಳಿದಾಗ ಅವರನ್ನ ಅಮಾನತುಗೊಳಿಸುವಂಥದ್ದು ಸಾಕಷ್ಟು. ಈಗ ದಾವಣಗೆರೆ ವಿಚಾರಕ್ಕೆ ಬಂದಾಗ ಸಾಕಷ್ಟು ಬೆದರಿಕೆಗಳು ಇವೆಲ್ಲವೂ ಸಹ ಮುಸ್ಲಿಂ ಸಮುದಾಯದ ನಾಯಕರಿಗೂ ಸಹ ಆಗ್ತಾ ಇದೆ. ಪರಮೇಶ್ವರ್ ಸರ್ ಅವರು ಮೊನ್ನೆ ಪರಮೇಶ್ವರ್ ಅವರು ಒಂದು ಮಾತು ಹೇಳಿದ್ರು, ಇದೆಲ್ಲ ಕಾಮನ್. ಎಲೆಕ್ಷನ್ ಟೈಮ್ನಲ್ಲಿ ಆರೋಪಗಳು, ಅಲಿಗೇಷನ್ಸ್ ಮಾಡೋದು, ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡೋದು, ಇಟ್ಸ್ ಕಾಮನ್. ಇದೆ ಎಲ್ಲ ಎಲೆಕ್ಷನ್ಸ್ನಲ್ಲೂ ನಡೆಯುತ್ತೆ. ನಾನು ಅಧ್ಯಕ್ಷರಾಗಿದ್ದಾಗೂ ಈ ಥರ ನಡೆದಿತ್ತು, ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಒಂದು ಅಧ್ಯಕ್ಷರು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಥರ ಅಲಿಗೇಷನ್ ಎಲ್ಲ ಎಲೆಕ್ಷನ್ಸ್ನಲ್ಲೂ ಇರುತ್ತೆ. ಮತ್ತು ಎಲ್ಲ ಎಲೆಕ್ಷನ್ಸ್ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ. ಈಗ ಶಾಮನೂರ್ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಅವ್ರು ಪದೇ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಸೆನ್ಸಸ್ ವಿರುದ್ಧ ಮಾತಾಡಿದ್ರು, ಮತ್ತು ನೀವು ಜಾತಿಗಣತೆ ವಿರುದ್ಧವಾಗಿ ಮಾತಾಡಿದ್ರು, ನಾವು ಕಾಂಗ್ರೆಸ್ ಪಕ್ಷವನ್ನು ಕೆಳಗಡೆ ಇಳಿಸ್ತೀವಿ ಅಂತ ಹೇಳಿದ್ರು. ಅದೆಲ್ಲನೂ ಸ್ಟೇಟ್ಮೆಂಟ್ಸ್ ಓಕೆನಾ? ನಾವು ಒಂದು ಪ್ರಶ್ನೆ ಮಾಡ್ಕೊಬೇಕು. ಎರಡನೇದು ಮುಖ್ಯವಾಗಿ ದಾವಣಗೆರೆಯಲ್ಲಿ ಒಂದು ಭದ್ರಕೋಟೆ ಮಾಡಿಟ್ಕೊಂಡಿದ್ದಾರೆ. ಅವ್ರು ಯಾರೂ ಕಾಂಗ್ರೆಸ್ಸಿನ ಐಡಿಯಾಲಜಿ ಇರೋರಲ್ಲ. ನಾಳೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ BJPಗೆ ಹೋಗ್ತಾರೆ. BJPಗೆ ಹೋಗಿ ಆ ಫ್ಯಾಮಿಲಿ BJPನಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ತೊಗೊತಾರೆ. ಬಟ್ ಮುಸಲ್ಮಾನರ ಹತ್ರ ಮಾಡಲ್ವಲ್ಲ. ನಿಮ್ಮ ಹತ್ರನೇ ಇರೋವಂಥವ್ರು ನೀವು ಅವ್ರನ್ನೇ ನೋಡ್ಕೊಂಡಿಲ್ಲ ಅಂದರೆ ನನ್ನ ಫಸ್ಟ್ ಪ್ರಶ್ನೆ ನಾನು ಕಾಂಗ್ರೆಸ್ ಲೀಡರ್ಶಿಪ್ಗೆ ಕೇಳೋದು, ನಿಮ್ಗೆ ಏನು ಪ್ರೆಸ್ಟೀಜ್ ಇಶ್ಯೂ ಏನಿದ್ರಲ್ಲಿ? ಎಲ್ಲ ಎಲೆಕ್ಷನ್ನು ನಾವು ಗೆಲ್ಲಬೇಕು ಅಂತ ಪ್ರೆಸ್ಟೀಜ್ ತೊಗೊಂಡು ಏನಕ್ಕೆ ಮಾಡ್ತೀರಾ? ಸರ್ಕಾರ ಅಧಿಕಾರದಲ್ಲಿದೆ, ಆಯ್ತಪ್ಪ, ಒಂದು ಹೊಸ ನಾಯಕತ್ವಕ್ಕೆ, ಒಂದು ಹೊಸ ಲೈನ್ಗೆ ನಾವು ಅವಕಾಶ ಕೊಡೋಣ. ಈ ಒಂದು ಎರಡೂ ಸೋತ್ರೂ ಸಹ ನಮ್ಮ ಪಕ್ಷ ಅಧಿಕಾರ ಏನು ಕಳ್ಕೊಳಲ್ಲ ನಾವು.
ಸರ್ಕಾರ ಬೀಳೋದಿಲ್ಲ, ಒಂದು ಹೊಸ ನಾಯಕತ್ವನ ಬೆಳೆಸೋಣ ಅನ್ನೋ ಒಂದು ಮೈಂಡ್ ಸೆಟ್ಟೇ ಇಲ್ಲ ಅಂತ ಹೇಳಿದ್ರೆ ಮತ್ತು ಹೆಂಗೆ ಎಲ್ಲಾನು ಪ್ರೆಸ್ಟೀಜ್ ಇಶ್ಯೂ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ ಇಬ್ಬರೇ ಹೆಣ್ಮಕ್ಳಿದ್ರು, ವೀಣಾ ಮತ್ತು ಇನ್ನೊಬ್ರು ರಾತಿ ಅಂತ, ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಡ್ಬೋದಾಗಿತ್ತು. ದಾವಣಗೆರೆಯಲ್ಲಿ ಇಬ್ಬರು ಯಂಗ್ ಯೂತ್ ಕಾಂಗ್ರೆಸ್ ಯುವಕರಿಬ್ಬರು ಇದ್ರು, ಅವರಿಬ್ಬರಲ್ಲಿ ಯಾರಿಗಾದ್ರೂ ಕೊಡ್ಬೋದಾಗಿತ್ತು. ಅಂದರೆ ನೀವು ಏನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮಾಡಲೇ ಮಾಡ್ತಿರೇ ಹೊರತು ಬೇರೆಯವರಿಗೆ ಅವಕಾಶ ಕೊಟ್ಟು ಒಂದು ಲೀಡರ್ಶಿಪ್ ಬೆಳೆಸುವಂತ ನಿಮಗೆ ಅನ್ಸೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಎಲ್ಲರನ್ನೂ ಕಾಡ್ತಾ ಇದೆ. ಈವನ್ ವಿತಿನ್ ದ ಕಾಂಗ್ರೆಸ್ ಪಾರ್ಟಿ ಯೂತ್ಸ್ ಎಲ್ಲ ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ದಲಿತರ ವಿಚಾರದಲ್ಲೂ ಹಾಗೆ ಮಾಡಿದ್ರು, ಒಳ ಮೀಸಲಾತಿ ವಿಚಾರದಲ್ಲಿ ಎಡಗೈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿಲ್ಲ, ಅಲೆಮಾರಿಗಳನ್ನ ಕಡೆಗಣಿಸಿದ್ರು. ಸೊ ಇಂಥವ್ರು ಏನು ಮಾಡಬೇಕು ಮೇಡಮ್ ಈಗ? ಎಸ್ಪೆಷಲಿ SC/ST ಸಮುದಾಯಗಳಿಗೆ ಎಸ್ಪೆಷಲಿ ಈ ಒಂದು ರಿಸರ್ವೇಷನ್ ಇಶ್ಯೂನಲ್ಲಿ ತುಂಬಾ ಒಂದು ಓಪನ್ ಆಗಿ ಇದರ ಡಿಸ್ಕಷನ್ ಮಾಡಬೇಕಾಗಿತ್ತು. ಒಂದು ಏನಂದರೆ, ಈಗ ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಸಮುದಾಯಗಳಿಗೆ ಓನ್ಲಿ ರಿಸರ್ವೇಷನ್ ಅಷ್ಟೇ ಕೊಟ್ಟಿದೆ ಹೊರತು ರಿಸರ್ವೇಷನ್ ಮೀರೇನಾದರೂ ಕೊಟ್ಟಿದ್ದೀರಾ? ಇಲ್ಲ. ಆ ಸಮುದಾಯಗಳ ನಂಬರ್ಸ್ ಜಾಸ್ತಿ ಇದೆ ಈ ರಾಜ್ಯದಲ್ಲಿ, SC/ST ಸಮುದಾಯಗಳ ನಂಬರ್ಸ್ ಜಾಸ್ತಿ ಇದೆ, ಅವ್ರ ರೆಪ್ರೆಸೆಂಟೇಷನ್ ಎಲ್ಲಿದೆ? ನೀವು ರಿಸರ್ವೇಷನ್ ಇದೆ ಅನ್ನೋ ಮಾತ್ರಕ್ಕೆ ಮಾತ್ರ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ. ಎಲ್ಲಿ ರಿಸರ್ವೇಷನ್ ಇಲ್ಲೂ ಅಲ್ಲೆಲ್ಲಾದರೂ ಟಿಕೆಟ್ ಕೊಟ್ಟಿದ್ದೀರಾ? ಅಲ್ಲೇನಾದರೂ ಬೇರೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಇಲ್ಲ, ಮಾಡಿಕೊಟ್ಟಿಲ್ಲ. ಮತ್ತು ಆಬ್ವಿಯಸ್ಲಿ ಈ ಸಮಸ್ಯೆಗಳು ಬಂದೇ ಬರುತ್ತೆ. ನೀವು ರಿಸರ್ವೇಷನ್ ಇಶ್ಯೂ ಬಂದಾಗ BJP ಅವ್ರನ್ನ ಬೈತೀರಾ. ನೀವೇನು ಮಾಡಿದ್ದೀರಾ? ಇವತ್ತು ರಾಹುಲ್ ಗಾಂಧಿ ಅವರು ತುಂಬ ಪ್ರಾಮಾಣಿಕವಾಗಿ ಹೇಳ್ತಾರೆ, ಪ್ರೈವೇಟ್ ಸೆಕ್ಟರ್ಸು ಏನು ಹೋಗಿದೆ ಇವತ್ತು, ಪಬ್ಲಿಕ್ ಸೆಕ್ಟರ್ಸ್ ಏನು ಇವತ್ತು ಪ್ರೈವೇಟ್ ಸೆಕ್ಟರ್ಸ್ ಆಗಿದೆ, ಅದರಿಂದ ರಿಸರ್ವೇಷನ್ನು ಖತಮ್ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ನೀವು ಅದೇ ಕೆಲಸನೇ ಮಾಡ್ತಾ ಇದ್ರಲ್ಲ. ಒಂದು ಇಶ್ಯೂನ ಪ್ರೊಲಾಂಗ್ ಮಾಡ್ಕೊಂಡು ಹೋದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕೂತ್ಕೊಂಡು ದೃಢ ನಿರ್ಧಾರ ತೊಗೊಂಡಪ್ಪ ಈ ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತ ಹೇಳುವಂಥ ಪ್ರಯತ್ನ ಮಾಡಲಿಲ್ಲ ಅಂದರೆ ದೆನ್ ನಿಮ್ಮ ಲೀಡರ್ಶಿಪ್ನಲ್ಲಿ ಏನೋ ಒಂದು ಕೊರತೆ ಇದೆ ಅಂತಲೇ ಅರ್ಥ ಬರುತ್ತಲ್ಲ. ಯಾಕಂದರೆ ಕಾಂಗ್ರೆಸ್ಸಿಗರ ವೋಟ್ ಬ್ಯಾಂಕಿಂಗ್ ಅಂತ ಹೇಳಿದ್ರೇ ಅಹೆಂದು, ಅವರ ಒಂದು ಗೆಲುವಿನ ಸೂತ್ರನೇ ಅಹೆಂದು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಇವರನ್ನ ಕಡೆಗಣಿಸ್ತಾ ಬಂದಾಗ ವೋಟ್ ಬ್ಯಾಂಕಿಂಗ್ ಕೂಡ ಇವ್ರು ಯೋಚನೆ ಮಾಡಬೇಕಾದಂಥ ಸಂದರ್ಭ ಅಲ್ವಾ ಮೇಡಮ್? ಈಗೇನೋ ಗ್ಯಾರಂಟಿಗಳ ಮೂಲಕ ನಾವು ಸಕ್ಸಸ್ ಆಗಿಬಿಟ್ವಿ, ಗೆದ್ವಿ ಅಂತಂದಾಗ ಇವರನ್ನ ಕಡೆಗಣಿಸಿದಂಥ ಸಂದರ್ಭದಲ್ಲಿ ಗ್ಯಾರಂಟಿ ವಾಸ್ ಒಂದು ಗ್ಯಾರಂಟಿ ಯೋಜನೆಗಳು ಅದು ಒಂದು ಸೋಷಲ್ ಫ್ರೇಮ್ವರ್ಕ್ನಲ್ಲಿ ನೋಡಬೇಕು. ನಾವೇ ಮಾಡಿದ್ವಿ ಅಂತ ಹೇಳೋದ್ರ ಬದಲು ಇದು ಸೋಷಲ್ ಫ್ರೇಮ್ವರ್ಕ್ನಲ್ಲಿ ನೋಡಬೇಕು. ನಾವು ಯೋಜನೆಗಳು ತೊಗೊಂಡು ಬಂದಮೇಲೆ ಅದನ್ನ ಸೋಷಲ್ ಫ್ರೇಮ್ವರ್ಕ್ ಮಾಡಿದ್ರೆ ಅದು ಒಂದು ವೋಟ್ ಕ್ರಿಯೇಷನ್ ಅಂತ ಹೇಳ್ಕೊಂಡೋದ್ರೆ ಅದು ವೋಟ್ ಕ್ರಿಯೇಷನ್ ಆಗೋದಿಲ್ಲ. ನೀವು ನಿಮ್ಮ ಯಾವ ಸಮುದಾಯಕ್ಕೆ ಏನೇನು ಕೊಡಬೇಕು ಅದನ್ನ ಕೊಡ್ದಿರಾ ಬರೀ ಅದನ್ನು ಮಾತ್ರ ತೋರಿಸ್ಕೊಂಡಿದ್ರೆ, ಹೌದಪ್ಪ ನಾವು ಗೃಹಲಕ್ಷ್ಮಿ ಯೋಜನೆ ಇಷ್ಟು ಮಾಡಿದ್ವಿ ಅಂತ ತೋರಿಸ್ಕೊಂಡಿದ್ರೆ ಅದರಿಂದ ಏನು ಬೆನಿಫಿಟ್ ಯಾರಿಗೂ ಆಗೋದಿಲ್ಲ. ಬರೀ ಆ ಒಂದು ಇದು ಗ್ರೂಪ್ಗಾಗುತ್ತೆ, ಮಹಿಳೆಯರಿಗೆ ಆಗ್ತಾಯಿದೆ, ಅನುಕೂಲ ಆಗ್ತಾಯಿದೆ, ಅನಾನುಕೂಲ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇದೆ. ಬಟ್ ಅದನ್ನು ತೋರಿಸ್ಬಿಟ್ಟು ನೀವು ಎಲ್ಲ ಮಾಫಿಯಾ ಬಂದರೆ ಹಿಂಗೆ ಸೌಕೂನ್ ಮಾಫ್ ಅಂದರೆ ಹೆಂಗಾಗೋಗುತ್ತೆ? ಒಂದು ಕೊಟ್ಟು ಇನ್ನು 100 ತಪ್ಪು ಕೆಲಸ ಮಾಡಿದ್ರೆ ಇಟ್ ಡಸಂಟ್ ಮ್ಯಾಚ್ ಅಪ್ ಅಲ್ಲ, ಹೆಂಗೆ ಮ್ಯಾಚ್ ಆಗುತ್ತೆ ಮೇಡಮ್? ಇನ್ನು ಪ್ರಮುಖವಾಗಿ ನಾವು ಈಗ ಬಹಳಷ್ಟು ಒಂದು ಹಾಟ್ ಟಾಪಿಕ್ ಆಗಿರ್ತಕ್ಕಂಥ ಮಹಿಳಾ ಮೀಸಲಾತಿ ಮಸೂದೆ ವಿಚಾರ. ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಡಿ ಸರೇನಾ? ಒಂದು. ಎರಡನೇದೇನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಮಹಿಳೆಯರ ಬಗ್ಗೆ ಕಳಕಳಿ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ? ತಾವೇನು ಹೇಳ್ತೀರಿ? ಮಹಿಳೆಯರ ಬಗ್ಗೆ ಫಸ್ಟ್ ಲೈನು, ಮಹಿಳೆಯರ ಬಗ್ಗೆ ಯಾವ ಪಕ್ಷಗಳು ಕಳಕಳಿ ಇಲ್ಲ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಓಕೆ, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಹಾಗಿದ್ರೆ ಮಹಿಳಾ ಸಬಲೀಕರಣ ಇವೆಲ್ಲವೂ ಜಸ್ಟ್ ಮಾತುಗಷ್ಟೇ, ಎಲ್ಲ ಬರೀ ಎದೇ ಹೇಳ್ತಾರಲ್ಲ, ಅವರು ನಾಲ್ಗೆಗೆ ಪೇಂಟ್ ಹಚ್ಕೊಂಡು ಮಾತಾಡೋದು, ನಾಲ್ಗೆಗೆ ಬಣ್ಣ ಹಚ್ಕೊಂಡು. ನಾವು ತಲೆಗೆ ಬಣ್ಣ ಹಚ್ಕೊಬೋದು, ಕೂದಲಿಗೆ ಬಣ್ಣ ಹಚ್ಕೊಬೋದು, ಮುಖಕ್ಕೆ ಬಣ್ಣ ಹಚ್ಕೊಬೋದು, ಚೆನ್ನಾಗಿ ಕಾಣೋದಕ್ಕೆ ಹಚ್ಕೊತೀವಿ. ಬಟ್ ನಾಲ್ಗೆಗೆ ಬಣ್ಣ ಹಚ್ಕೊಂಡವ್ರಿಗೆ ಏನು ಹೇಳ್ತೀರಾ? ಇದು ಕ್ಯಾರೆಕ್ಟರ್ಲೆಸ್ಸು ಅಥವಾ ಐಡಿಯಾಲಜಿಕಲ್ ಫ್ರೇಮ್ವರ್ಕ್ನಲ್ಲಿ ವರ್ಕ್ ಮಾಡಲ್ಲ ಅಂತಲೇ ಅರ್ಥ. ಸೊ ಈ ನಾಲ್ಗೆಗೆ ಬಣ್ಣ ಹಚ್ಕೊಂಡು ಮಾತಾಡೋದಂತೂ ಸಾಕಾಗ್ಬಿಟ್ಟಿದೆ ನಮ್ಗೆ ಕೇಳಿ. ಮಹಿಳೆಯರಿಗಂತೂ ಇದು ಅಂದರೆ ಇವಾಗ ಏನು ನಮ್ಗೆ ಬರೋದಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಮಹಿಳೆಯರಿದ್ದಾರೆ. 2-3 ಸ್ಪೆಸಿಫಿಕ್ ಪಾಯಿಂಟ್ಸು. ಹೌದು, ರಾಜೀವ್ ಗಾಂಧಿ ಅವರ ವಿಷನ್ನು ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೊಂದ್ಸಲಿ ಅವಕಾಶ ಮಾಡಿಕೊಟ್ರೆ ಪಾರ್ಲಿಮೆಂಟ್ ರೀಚ್ ಆಗ್ತಾರೆ ಅಂತ ಅವರ ವಿಷನ್ ಇತ್ತು. ದಟ್ ವಾಸ್ ರಾಜೀವ್ ಗಾಂಧೀಸ್ ವಿಷನ್ನು. ನೀವೇನು ಮಾಡಿದ್ರಿ? ಪಂಚಾಯತ್ನಲ್ಲೂ ತೊಗೊಂಡೋಗಿ ಮಕ್ಕಳಿಗೆ, ಸೊಸೆಂದರಿಗೆ, ತಂಗಿದರಿಗೆ ಹಿಂಗೆ ಕೊಟ್ಕೊಂಡೋದ್ರಿ. ಸೊ ಅಲ್ಲಿ ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಲ್ಲ, ಯಾವುದೇ ಪಕ್ಷನೂ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿಲ್ಲ. ನಾರ್ಮಲ್ ಇಂಡಿಪೆಂಡೆಂಟ್ ಮಹಿಳೆಯರಿಗೆ ಅವತ್ತು ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರಿಗೇನು ರಿಸರ್ವೇಷನ್ ಬೇಕಾಗ್ತಿರಲ್ಲ, ಅವರೇ ಪಾರ್ಲಿಮೆಂಟ್ ರೀಚ್ ಆಗ್ತಾಯಿದ್ರು. ಇವತ್ತು ಎಷ್ಟು ಜನ ಮಹಿಳೆಯರು ಪಂಚಾಯಿತಿ ಗ್ರಾಮ ಸಭೆಗಳಿಂದ ಪಾರ್ಲಿಮೆಂಟ್ ರೀಚ್ ಆಗಿದ್ದಾರೆ? ಒಬ್ಬರೂ ಇಲ್ಲ. ಗಂಡಸರು ರೀಚ್ ಆಗಿದೆ. ಗ್ರಾಮ ಸಭೆ ಮೆಂಬರ್ ಆದವರು ಇವತ್ತು ಪಾರ್ಲಿಮೆಂಟ್ ಕೂತಿರೋರು ಭಾಳಷ್ಟು ಮಂದಿ ಇದ್ದಾರೆ.
ಮತ್ತು ಅವ್ರಿಗೆ ಅದೇ ಹಾದಿ, ಇವ್ರಿಗೂ ಅದೇ ಹಾದಿ. ಇಲ್ಲಿ ನೀವು ಇಂಡಿಪೆಂಡೆಂಟ್ ಕೊಟ್ಟೇ ಇಲ್ವಲ್ಲ, ಮತ್ತು ಅವ್ರು ಬೆಳೆಯೋದಿಲ್ಲ. ಯಾಕಂದರೆ ಹೆಣ್ಮಕ್ಳು ಒಂದ್ಸಲಿ ರೊಟೇಷನ್ ಇದು ರಿಸರ್ವೇಷನ್ ರೊಟೇಷನ್ ಹೋಯ್ತು ಅಂತ ಮತ್ತೆ ಗಂಡಸರು ಬಂದು ಕೂತ್ಕೊಂತಾರೆ. ಹೆಣ್ಮಕ್ಳು ಮರ್ತೋಗ್ಬಿಡ್ತಾರೆ ಪಾಲಿಟಿಕ್ಸ್. ಅದಕ್ಕೆ ಇಂಡಿಪೆಂಡೆಂಟ್ ಹೆಣ್ಮಕ್ಳಿಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಸೊ ದಟ್ ಈಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಸಲ ಬಿಲ್ಲು ವಿಮೆನ್ ರಿಸರ್ವೇಷನ್ ಬಿಲ್ಲು ಅದು ವಿಮೆನ್ ರಿಸರ್ವೇಷನ್ ಬಿಲ್ಲೇ ಅಲ್ಲ, ಅದು ಡಿಲಿಮಿಟೇಷನ್ ಮಾಡೋಕೆ ಹೋದ್ರು. ಅದನ್ನು ಬೇರೆ ಹೆಸರಿನಲ್ಲಿ ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡಲಿಕ್ಕೆ BJP ಅವರು ಅದನ್ನ ತೊಗೊಂಬಂದರು. ಅದೂ ಅವಮಾನನೇ. ಯಾವುದೋ ಹೆಸರಲ್ಲಿ ಡಿಲಿಮಿಟೇಷನ್ ಹೆಸರಿನಲ್ಲಿ ನೀವು ಬಿಲ್ ಪಾಸ್ ಮಾಡ್ತೀರಾ ಅಂದರೆ ನಿಮ್ಗೇನು ವ್ಯಾಲ್ಯೂ ಇದೆ, ಸಿಸ್ಟಮ್ ಇದೆ, ಏನು ವ್ಯಾಲ್ಯೂ ಸಿಸ್ಟಮ್ ಇದೆ? ಅದ್ರ ಜೊತೆಗೆ ಕಾಂಗ್ರೆಸ್ ಅವರು ಏನು ಮಾಡಬೇಕಾಗಿತ್ತು? ಇವಾಗ ಇಷ್ಟೆಲ್ಲ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ಎಲ್ಲ ಯಾವ್ಯಾವ ಪಕ್ಷ ಅದನ್ನ ವಿರೋಧ ಮಾಡಿದೆಯೋ, ನಿಮ್ಮ ಪಕ್ಷದಲ್ಲಿ 33% ರಿಸರ್ವೇಷನ್ ನೀವು ಅಟೆಂಪ್ಟ್ ಮಾಡಿ, ಪಾರ್ಟಿ ಪೋಸ್ಟ್ಗಳಲ್ಲಿ ಕೊಡಿ, ನಾಮಿನೇಷನ್ಸ್ನಲ್ಲಿ ಕೊಡಿ, ರಾಜ್ಯಸಭಾನಲ್ಲಿ ಕೊಡಿ, MLCಸ್ನಲ್ಲಿ, ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ನಲ್ಲಿ ಕೊಡಿ. ಕೆಪಾಸಿಟಿ ಬಿಲ್ಡಿಂಗೇ ಮಾಡಿಲ್ಲ ನೀವು. ಮತ್ತು ಹೆಂಗೆ ನೀವು ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತೀರಾ? ಇವಾಗ ಇವ್ರು 33% ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇರಲ್ಲ, ನಿಮ್ಮ ಪಕ್ಷದಲ್ಲಿ ಕೊಡಿ ನೋಡೋಣ. ನಿಮ್ಮ ಪಕ್ಷದಲ್ಲಿ ಅದು ಯಾವುದು ರಿಸರ್ವೇಷನ್ ಬೇಕಾಗಿಲ್ಲ, ಯಾವೊಂದು ಬಿಲ್ಲು ಪಾಸ್ ಮಾಡಬೇಕಾಗಿಲ್ಲ, ಲಾನು ಬೇಕಾಗಿಲ್ಲ. ನಿಮ್ಮ ಪಕ್ಷಗಳಲ್ಲಿ ಎಷ್ಟು ಜನ ಮಹಿಳೆಯರು, ಇಂಡಿಪೆಂಡೆಂಟ್ ಮಹಿಳೆಯರು ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಅವಕಾಶ ಮಾಡಿ ಅವ್ರಿಗೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ? ಎಲ್ಲೂ ಮಾಡಿಕೊಟ್ಟಿಲ್ಲ. ಮತ್ತು ಏನು ಮಹಿಳಾ ಸಬಲೀಕರಣ ಅಂದರೆ ಏನು? BJP ಅವರು ಅನ್ಯಾಯ ಮಾಡಿದ್ರು, ಓಕೆ ಒಂದು ಕಡೆ. ನೀವು ಕಾಂಗ್ರೆಸ್ ಅವರು ನೀವು ಅದು ಕ್ರೆಡಿಟ್ ತೊಗೊಳೋದಕ್ಕೆ ರಾಜೀವ್ ಗಾಂಧಿ ಬಗ್ಗೆ ಹೇಳ್ತೀರಾ, ಬಟ್ ರಾಜೀವ್ ಗಾಂಧಿ ವಿಷನ್ ನೀವು ಫಾಲೋ ಮಾಡಿಲ್ಲ. ನಾನು ರಾಜೀವ್ ಗಾಂಧಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರೆ ಆ ಆರ್ಟಿಕಲ್ಲು ಪ್ರೂಫ್ ಕೊಟ್ಟರು ನನಗೆ ಎಕ್ಸ್ಪೆಲ್ ಮಾಡೋದಕ್ಕೆ. ನಾನು ಅವ್ರ ಬಗ್ಗೆ ಅದ್ಭುತವಾಗಿ ಬರೆದಿದ್ದೀನಿ, ಪಾಸಿಟಿವ್ ಆಗಿ ಬರೆದಿರೋದನ್ನು ಸಹ ನೆಗೆಟಿವ್ ಆಗಿ ತೋರಿಸಿ ನನಗೆ ಎಕ್ಸ್ಪೆಲ್ ಮಾಡಿದೆ. ಈ ಮೈಂಡ್ ಸೆಟ್ನಲ್ಲಿ ಕಾಂಗ್ರೆಸ್ ಇವತ್ತು ಇದೆ. ಸೊ ನೀವೇನು ಪಾಸಿಟಿವ್ ಮೆಸೇಜ್ ಏನು ಕೊಡ್ತಾ ಇದ್ರೆ ಹೆಣ್ಮಕ್ಳಿಗೆ? ಎಲ್ಲೂ ಅವಕಾಶ ಇಲ್ಲ ನಿಮಗೆ. ಆ ರಿಸರ್ವೇಷನ್ ಬಿಲ್ ಬರೋ ತನಕ ನೀವು ಕಾಯಿರಿ, ಎಲ್ಲೂ ನಿಮ್ಗೆ ಅವಕಾಶ ಇಲ್ಲ ಅನ್ನೋ ಮೆಸೇಜನ್ನೇ ಇವತ್ತು ಕಾಂಗ್ರೆಸ್ಸು ಮತ್ತು ಮಿಕ್ಕಿದೆಲ್ಲ ಅಪೋಸಿಷನ್ ಪಾರ್ಟೀಸ್ ಕೊಡ್ತಾ ಇರೋದು. ಓನ್ಲಿ ಒನ್ ಪಾರ್ಟಿ ವಿಚ್ ಇಸ್ ಸ್ಟ್ಯಾಂಡಿಂಗ್ ಔಟ್ ಇಸ್ TMC. ಅವರು 27% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅಂದರೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಅಲ್ಲಿ ಕೊಟ್ಟಿರೋ ಹೆಣ್ಮಕ್ಳೆಲ್ಲ ಇಂಡಿಪೆಂಡೆಂಟ್ ಹೆಣ್ಮಕ್ಳನ್ನೇ. ಅಂದರೆ ನೀವು ಇಂಡಿಪೆಂಡೆಂಟ್ ಹೆಣ್ಮಕ್ಳಿಗೆ ನೀವು ಅವಕಾಶ ಮಾಡಿಕೊಟ್ಟಾಗ ಅವರು ಅಲ್ಲದೆ ಅವ್ರ ಜೊತೆಲಿ ಇನ್ನೊಂದು 10 ಜನನ ಬೆಳೆಸ್ತಾರೆ. ನೀವು ಈ ಪೇಟ್ರಿಯಾಕಲ್ ಸಿಸ್ಟಮ್ನಿಂದ ಬರ್ತಾರಲ್ಲ, ನಿಮ್ಮ ವೈಫ್ಸು, ನಿಮ್ಮ ಡಾಟರ್ಸು, ನಿಮ್ಮ ಸಿಸ್ಟರ್ಸ್ ಎಲ್ಲ, ಅವರು ಅದೇ ನಿಮ್ಮ ಪೇಟ್ರಿಯಾಕಲ್ ಸಿಸ್ಟಮ್ನಿಂದ ಬರೋದು. ನಿಮ್ಮ ವಿರುದ್ಧ ಅವ್ರು ಮಾತಾಡೋದಿಲ್ಲ. ನೀವ್ ಹೆಂಗಿರ್ತೀರೋ ಅವ್ರು ಹಂಗೆ ಇರ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಪೇಟ್ರಿಯಾಕಿ. ಪೇಟ್ರಿಯಾಕಿ ಜನರು ಇಲ್ಲ, ಜೊತೆಗೆ ಮಾಡಲ್ಲ. ಹೆಣ್ಮಕ್ಳು ಪೇಟ್ರಿಯಾಕಿ, ಅವ್ರು ಕೆಲಸನೂ ಮಾಡೋದಿಲ್ಲ. ಬಿಕಾಸ್ ಪ್ರಿವಿಲೇಜ್ ಕ್ಲಾಸ್ ಇಂದ ಬರ್ತಾರೆ, ಏನು ಕೆಲಸ ಮಾಡೋದಿಲ್ಲ. ಇರೋ ಅಡ್ವಾಂಟೇಜ್ ಎಲ್ಲ ಅವರೇ ತಗೊಳ್ತಾರೆ. ನೀವು ಹಣ ಬಲ ಇದೆ, ಪವರ್ ಇದೆ, ಮಿನಿಸ್ಟರ್ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ಕೊಡ್ತೀರಾ. ಕೊನೆಗೆ ಇದು ಈ ಒಂದು ಮನಸ್ಥಿತಿ ನಿಲ್ಬೇಕು. ಬಟ್ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಬಟ್ ಇದು ಡ್ಯಾಮೇಜ್ ಆಗ್ತಾ ಇರೋದು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ದಿರ. ಇವಾಗ ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದರೆ ನಾಳೆ 100 ಜನ ಹೆಣ್ಮಕ್ಳು ರೆಡಿ ಆಗ್ತಾ ಇದ್ರು. ಅವರೇ ಫೋರ್ಸ್ ಮಾಡಿ ಇದು MLA ಟಿಕೆಟು ಅಥವಾ MP ಟಿಕೆಟ್ ಕೇಳ್ತಾ ಇದ್ರು. ನೀವು ಕೆಪಾಸಿಟಿ ಬಿಲ್ಡಿಂಗೇ ಮಾಡಿಲ್ಲ ಮತ್ತೆ ಏನು ಪ್ರಶ್ನೆ ಮಾಡ್ತೀರಾ? ಮೊನ್ನೆ ಯಾರೋ ಒಬ್ಬರು ಮಹಿಳಾ ಲೀಡರು ಒಂದು ಡಿಬೇಟ್ನಲ್ಲಿ, ಕಾಂಗ್ರೆಸ್ನ ಮಹಿಳಾ ಲೀಡರು ಒಂದು ಡಿಬೇಟ್ನಲ್ಲಿ ಹೇಳ್ತಾ ಇದ್ರು, ಓಹೋ ಇಲ್ಲ ನಾವು ಕಂಪೀಟ್ ಮಾಡೋಕ್ಕಾಗಲ್ಲ, ಗಂಡಸ್ರ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ರಿಸರ್ವೇಷನ್ ಕೇಳ್ತಾ ಇರೋದು. ನಾನು ಹೇಳಿದ ರಿಸರ್ವೇಷನ್ ಯಾಕೆ ಬೇಕು? ನೀವು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿ ಅಂತ ಹೇಳಿ ಅಷ್ಟು ಮಾಡಿ ನೀವು ನಿಮ್ಮ ಒಂದು ಇದರಲ್ಲಿ ರಿಸರ್ವೇಷನ್ ಕೊಡಿದ್ರೆ, ಇಲ್ಲ ಗಂಡಸ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಒಂದು 2-3 ಎಕ್ಸಾಂಪಲ್ ಕೊಟ್ಟರು. ಬಾಗಲಕೋಟ್ನಲ್ಲಿ ಇವ್ರು ಸೋತ್ರು, ಮತ್ತು ಇನ್ನೆಲ್ಲ ಸೋತ್ರು ಅಂತ ಹೇಳ್ಬಿಟ್ಟು. ಅಂದ್ರೆ ನೀವು ಏನ್ ಹೇಳಕ್ ಹೊರಟಿದ್ದೀರಾ? ಮುಂಚೆನೆ ಸೋತ್ರು ಅಂತ ನಾವೇ ಒಪ್ಕೊಂಡ್ಬಿಟ್ರೆ, ಸಂವಿಧಾನ ಸಭೆಯಲ್ಲಿ ಆ ಹೆಣ್ಮಕ್ಳು ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಗೆ ರಿಸರ್ವೇಷನ್ ಬೇಡ, ನಾವು ನಿಮ್ಮ ಸರಿಸಮವಾಗಿ ಫೈಟ್ ಮಾಡ್ತೀವಿ ಅಂತ ಹೇಳಿದಂತ ಹೆಣ್ಮಕ್ಳಿಗೆ ನೀವು ಇವತ್ತು ಅವಮಾನ ಮಾಡ್ತಾರೆ ಈ ತರ ಸ್ಟೇಟ್ಮೆಂಟ್ಗಳು ಮಾಡಿ. ರಿಸರ್ವೇಷನ್ ಇಂಪಾರ್ಟೆಂಟ್, ಬಟ್ ನಿಂತ್ಕೊಂಡ್ರೆ ಗೆಲ್ಲೋದಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕಿಂತ ಮೂರ್ಖತನ ಖಂಡಿತ. ನಿಮಗೆ ಕೊಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ನಿಮಗೆ ವಿಮೆನ್ ಲೀಡರ್ಶಿಪ್ನ ಬೆಳೆಸೋದಕ್ಕೆ ಇಚ್ಛಾಶಕ್ತಿ ಇಲ್ಲ, ಅದನ್ನ ಒಪ್ಕೊಳ್ಳಿ. ಈ ಥರ ಒಂದು ಸಬು ಬೇಳಿ ವಿನ್ನಬಿಲಿಟಿ ಅಂದರೆ 224 ಸೀಟುಗಳು ಬರೀ ಗಂಡಸರು ಕೊಟ್ಟರೆ ಅವರೇ ವಿನ್ ಆಗ್ತಾರಾ? ಇಲ್ಲ. ವಿನ್ನಬಿಲಿಟಿ ಅಂತಾರೆ. ಇವತ್ತಿನ ಪರ್ಸೆಂಟೇಜ್ ನೋಡೋಕೆ ಹೋದರೆ ಹೆಣ್ಮಕ್ಳ ವಿನ್ನಿಂಗ್ ಪರ್ಸೆಂಟೇಜ್ ಮಚ್ ಹೈಯರ್ ದೆನ್ ಮೆನ್. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ತುಂಬ ಜನ ಹೆಣ್ಮಕ್ಳು ಇವತ್ತು ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ವ್ಯವಸ್ಥೆಯಿಂದ ಹೊರಗಡೆ ಬಂದವರು ಫೈಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಲತಾ ಮಲ್ಲಿಕಾರ್ಜುನ ಇರ್ಬೋದು, ಅವ್ರು ಇಂಡಿಪೆಂಡೆಂಟ್ ಆಗಿ ಬಂದು ಫೈಟ್ ಮಾಡಿದ್ರು, ಗೆದ್ರಲ್ಲ. ಸೊ ನಾವು ಹೋಲಿಸ್ಟಿಕ್ ಆಗಿ ನೋಡಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಅವಕಾಶಗಳು ಬೇಕು. ಆಪರ್ಚುನಿಟೀಸ್ನ ಇವತ್ತು ಬೋತ್ BJP, ಕಾಂಗ್ರೆಸ್ ಎಲ್ಲ ಪಕ್ಷಗಳು ಯಾರೂ ಸ್ಪೇಸ್ ಕೊಡ್ತಾ ಇಲ್ಲ. ಮಹಿಳೆಯರಿಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಕೊಡಬೇಕು, ಅವಕಾಶ ಸಿಗ್ತಾ ಇಲ್ಲ. ಅವಕಾಶ ಸಿಕ್ಕಿದಾಗ ಎಲ್ಲರೂ ಬೆಳೀತಾರೆ. ನೀವು ಗಂಡಸರು ಬೆಳೆದಂಗೆ ಹೆಣ್ಮಕ್ಳು ಬೆಳೀತಾರಲ್ಲ.
ಹೆಚ್ಚು ಕಡಿಮೆ ಅಂಕಿಅಂಶಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರು ಹೇಳಿದ್ರು ಹೆಣ್ಮಕ್ಳಿಗೆ ಸರಿಸಮಾನ ಅವಕಾಶ ಕೊಡಬೇಕು 50% ಅಂತ. ಅದಾದಮೇಲೆ ಚರ್ಚೆಗಳಾದಮೇಲೆ 33% ಅಂದರು. 33% ಇಲ್ಲ, ಈಗ ಅಲ್ಲಿ ಎಲ್ಲ ಪಕ್ಷಗಳಲ್ಲಿ ನೋಡಿ ಒಂದು 10% ಕೂಡ ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಬಿಟ್ಟರೆ ಇಷ್ಟೊಂದು ವಿಧಾನಸಭೆ ಆಗ್ಬೋದು, ವಿಧಾನ ಪರಿಷತ್ ಆಗ್ಬೋದು, ಲೋಕಸಭೆಯಲ್ಲಿ ಎಲ್ಲ ನೋಡಿದಾಗ ನಮ್ಮ ಹೆಣ್ಮಕ್ಳ ಸಂಖ್ಯೆ ಬಹಳಷ್ಟು ಒಂದು ವಿರಳ ಆಗ್ತಾ ಇದೆ. ಜೊತೆಗೆ ನಮ್ಮ ಹೆಣ್ಮಕ್ಳ ಮನಸ್ಥಿತಿನೂ ಹಾಗಾಗಿದೆ ಮೇಡಮ್. ಇವತ್ತು ಮುಂದಕ್ಕೆ ಬರ್ತಾ ಇಲ್ವೇನೋ, ಮುಂದಕ್ಕೆ ಬರೋಂಥ ಹೆಣ್ಮಕ್ಳೆಲ್ಲ ತುಳಿತಾ ಇದ್ದಾರೇನೋ ಮೇಡಮ್. ಅಲ್ಲ, ಈಗ ಒಬ್ಬರನ್ನ ನೀವು ಮಹಿಳೆಯರು ಯಾರು ಇಂಡಿಪೆಂಡೆಂಟ್ ಆಗಿ ಬರ್ತಾರೋ ಅವರು ಒಂದು ಉದ್ದೇಶಗಳು ಇಟ್ಕೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಎಷ್ಟು ಜನ ಹೇಳ್ತಾರೆ, ಕವಿತಾ ರೆಡ್ಡಿ ಅವ್ರು ನೀವು ಸಮಾಧಾನವಾಗಿ ಬಿಡಿ, ನಿಮ್ಗೆ ಏನಾದರೂ ಒಂದು ಅವಕಾಶ ಸಿಗುತ್ತೆ ಅಂದರೆ, ಅರೆ ನಾನು ಸಮಾಧಾನವಾಗಿರೋದಕ್ಕೆ ಪಾಲಿಟಿಕ್ಸ್ ಬಂದಿದ್ದೀನ, ನಾನಿಲ್ಲಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ, ನಿಮ್ಮ ತಪ್ಪುಗಳನ್ನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀನಿ, ಜಸ್ಟಿಸ್ ಪರವಾಗಿ ಫೈಟ್ ಮಾಡಲಿಕ್ಕೆ ಬಂದಿದ್ದೀನಿ, ಇನ್ಜಸ್ಟಿಸ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇನ್ನು ನಾನು ಪಾಲಿಟಿಕ್ಸ್ನಲ್ಲಿ, ನೀವು ಸುಮ್ಮನೆ ಇದ್ದು ಪಾಲಿಟಿಕ್ಸ್ನಲ್ಲಿ ಇದ್ದರೆ ಏನು ಪ್ರಯೋಜನ? ಈ ಸುಮ್ಮನೆ ಇರುವಂತಿದೆಯಲ್ಲ, ಇದಕ್ಕಿಂತ ದಟ್ ಈಸ್ ನಾಟ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಅನ್ ಇಂಜಿನ್ ಆಫ್ ಚೇಂಜು. ಚೇಂಜ್ ಹೆಂಗೆ ತರೋದು? ಹೋರಾಟಗಳ ಮೂಲಕನೇ ಬರೋದು. ಮತ್ತು ನಾವು ಜನರ ಪರ ನಿಂತ್ಕೊಬೇಕು, ಇಶ್ಯೂಸ್ ಪರ ನಿಂತ್ಕೊಬೇಕು, ಇನ್ಜಸ್ಟಿಸ್ ವಿರುದ್ಧವಾಗಿ ನಿಂತ್ಕೊಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನು ಪಾಲಿಟಿಕ್ಸ್ ಮಾಡ್ತಾ ಇದ್ರೆ? ಪಾಲಿಟಿಕ್ಸ್ ಇಸ್ ಆಲ್ ಪೀಪಲ್. ನೀವು ಡೆಫಿನೇಷನ್ ತೆಗೆದು ನೋಡಿದ್ರು ಇದೇ ಹೇಳುತ್ತೆ, ನಿಜಾಂಶದಲ್ಲೂ ಇದೇ ಇರುತ್ತೆ. ಜನರ ಜೊತೆ ಇರೋದೇನೆ, ಜನರ ಸಮಸ್ಯೆಗೆ ಸ್ಪಂದಿಸೋದೇನೆ ಪಾಲಿಟಿಕ್ಸು. ಬರೀ ನಮಗೆ ಒಂದು ಪೊಸಿಷನ್ ಬೇಕು, ಅದಕ್ಕೆ ನಾವು ಸಮಾಧಾನವಾಗಿರ್ತೀವಿ ಅನ್ನೋದು, ಆಮೇಲೆ ನಾವೇನೋ ಉದ್ಧಾರ ಮಾಡ್ತೀವಿ ಅಂತ ಹೇಳೋದು, ಅದು ಪಾಲಿಟಿಕ್ಸ್ ಅಲ್ಲ. ಪಾಲಿಟಿಕ್ಸ್ ಇಸ್ ಅಬೌಟ್ ಪೀಪಲ್. ಅಲ್ಲೇ ಇಲ್ಲ ನೀವು ಅಂತ ಹೇಳಿದ್ರೆ ಮತ್ತೆ ಏನು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ನೀವು? ಯಾರ ಪರನೂ ನಿಲ್ಬಾರ್ದು, ಯಾರ ಪರನೂ ಮಾತಾಡಬಾರ್ದು ಅಂದರೆ ದೆನ್ ಇಟ್ ಇಸ್ ನಾಟ್. ನಾಳೆ ಇನ್ಯಾರಿಗಾದ್ರೂ ಏನೋ ಅವಮಾನ ಆದಾಗ ನೀವು ಅವ್ರ ಪರ ನಿಂತಿಲ್ಲ, ಒಂದು ಹೆಣ್ಮಗಳ ಪರ ನಿಂತಿಲ್ಲ ಅಂದರೆ ದಟ್ ಈಸ್ ನಾಟ್ ಪಾಲಿಟಿಕ್ಸ್. ದೆನ್ ಪಾಲಿಟಿಕ್ಸ್ನಲ್ಲೂ ಇದು ವೇಸ್ಟ್ ಅದು. For business and personal promotions, please contact 9686376663. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮೊದಲೇ ಹೇಳಿದೆ ಮೇಡಮ್, ಆಂತರಿಕ ಭಿನ್ನಾಭಿಪ್ರಾಯ ಬಹಳಷ್ಟೊಂದು ಸ್ಫೋಟಗೊಳ್ತಾ ಇದೆ ಅಂತ ಹೇಳಿ. ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಗೆ ಬಹಳಷ್ಟೊಂದು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದು, ಬಹಳಷ್ಟೊಂದು ಗುರುತಿಸ್ಕೊಂಡಿದ್ರು, ಪಕ್ಷವನ್ನು ಕಟ್ಟಲಿಕ್ಕೋಸ್ಕರ ಮನೆ ಮಠ ಎಲ್ಲವನ್ನೂ ಕಳ್ಕೊಂಡಿದ್ರು, ವಿವಾದಗಳಲ್ಲಿ ಸಿಕ್ಕಾಕೊಂಡಿದ್ರು. ಇಷ್ಟೆಲ್ಲ ಮಾಡಿರೋಂಥ ಮೂಲ ಕಾಂಗ್ರೆಸ್ಸಿಗರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ವಲಸೆ ಬಂದ ಕಾಂಗ್ರೆಸ್ ನಾಯಕರಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳಿ ಸಹ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಸುಳ್ಳಿನ ಮಾತು. ಅದು ಸತ್ಯಕ್ಕೆ ಬಹಳ ಬಹಳ ದೂರ ಇದೆ. ಯಾಕೆ ನಾನು ಈ ಮಾತು ಹೇಳ್ತೀನಿ? ನೀವು ಇದು ಮೂಲ ಕಾಂಗ್ರೆಸ್ಗೆ ಏನು ಉದ್ಧಾರ ಮಾಡಿದ್ದೀರಾ? ವಾಟ್ ಹ್ಯಾವ್ ಯು ಡನ್? ಯು ಹ್ಯಾವ್ ಪ್ರಮೋಟೆಡ್ ಯುವರ್ ಚಿಲ್ಡ್ರನ್. ನಿಮ್ಮ ಅಕ್ಕಪಕ್ಕ ಇರೋರನ್ನೇ ಬೆಳೆಸಿದ್ದಾರೆ ಅಷ್ಟೇ ಹೊರತು ನೀವು ಯಾರನ್ನೂ ಬೇರೆಯವ್ರನ್ನ ಬೆಳೆಸಿಲ್ಲ. ಮತ್ತು ಅದು ಮೂಲ ಕಾಂಗ್ರೆಸ್ ಅವ್ರಿಗೆ ಮಾಡಿರೋ, ಮೂಲ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಯಕರ್ತರಿಗೆ ಮಾಡ್ತಾ ಇರೋ ಅನ್ಯಾಯ ಅಲ್ವಾ? ನೀವೇನು ಮಾಡಿದ್ದೀರಾ? ನೀವು ಅದಕ್ಕಿಂತ ವರ್ಸ್ಟ್ ಮಾಡಿದ್ದೀರಾ. ನೀವು ಇಲ್ಲಿರುವಂಥ ಮೂಲ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ 20 ವರ್ಷ 30 ವರ್ಷ ನಾವು ಮಾಡ್ತಾ ಇರೋಂಥ ಕಾರ್ಯಕರ್ತರಿಗೆ ನೀವು ಅವಕಾಶ ಕೊಟ್ಟಿಲ್ಲ. ನಿಮ್ಮ ಮಕ್ಕಳಿಗೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ರಾಜಕಾರಣ ಬೆಳೆಸ್ತಾ ಇದ್ದೀರಾ ಅಷ್ಟೇ ಹೊರತು ನೀವು ಮೂಲ ಕಾಂಗ್ರೆಸ್ಸರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಅಡ್ವಾಂಟೇಜ್ ಕೊಡ್ತಾ ಇಲ್ಲ. ಸೊ ನಿಮಗೆ ವಲಸೆ ಕಾಂಗ್ರೆಸ್ ಅವ್ರ ಮೇಲೆ ಇದು ಗೂಬೆ ಕೂರಿಸುವಂಥದ್ದು ಏನು ಅಧಿಕಾರ ಇದೆ? ಏನಿಲ್ಲ. ನೀವೇ ಕರೆಕ್ಟ್ ಮಾಡಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ನೀವು ಇನ್ನೊಬ್ಬರಿಗೆ ಯಾಕೆ ಬೆರಳು ತೋರಿಸ್ತಿದ್ರಿ? ಅವರು ಅವಕಾಶಗಳನ್ನ ಕೊಟ್ಟಿದ್ರೆ ಈಗ ಮಾತು ಬರ್ತಾ ಇದ್ದಿಲ್ಲ. ಈಗ ಶಾಮನೂರ್ ಫ್ಯಾಮಿಲಿ ಮೂಲ ಕಾಂಗ್ರೆಸ್ಗರು ಅಂತ ಇಟ್ಕೊಳ್ಳೋಣ. ಅವ್ರು ಎಲ್ಲಿ ಯಾರನ್ನು ಬೆಳೆಸಿದ್ದಾರೆ? ಯಾರನ್ನೂ ಬೆಳೆಸಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಫಾರ್ ದಟ್ ಎಕ್ಸಾಂಪಲ್ ಮೂಲ ಕಾಂಗ್ರೆಸ್ರು, ನಮ್ಮಂಥ ಕಾಂಗ್ರೆಸ್ನವ್ರನ್ನ ಹೊರಗಡೆ ಹಾಕಿದ್ರು. ನನ್ನಂಥವ್ರು ಎಷ್ಟೋ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ. ಯಾರನ್ನು ಕರ್ಕೊಂಬಂದು, ನೀವು ಯಾರನ್ನು ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ದೀರಾ? ಯಾರನ್ನ ಕರ್ಕೊಂಬಂದು MLCಗಳು ಮಾಡಿದ್ದೀರಾ? ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರ? ನೀವು ಯಾರನ್ನು ಕರ್ಕೊಂಬಂದು ಆಫೀಸ್ ಬೇರರ್ಸ್ ಮಾಡಿದ್ದೀರಾ? ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರ? ಮತ್ತು ಏನೇ ಮಾತಾಡ್ತೀರಾ? ಜಸ್ಟ್ ಬಿಕಾಸ್ ನಿಮಗೆ ಸಿಚುವೇಶನ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಆ ಸಿಚುವೇಶನ್ಗೆ ತಕ್ಕನಾಗಿ ಮಾತಾಡ್ತಾ ಇದ್ರೆ ಹೊರತು ನೀವೇನು ಮಾಡಿದ್ದೀರ ಅಂತ ಹೇಳಿ. ಫಸ್ಟು ನಿಮ್ದು ಒಂದು ಲಿಸ್ಟ್ ಇರುತ್ತಲ್ಲ, ಅದು ಲಿಸ್ಟ್ ತೊಗೊಂಡು ಮಾಡಲಿ. ಯಾಕೆ ಮಾಡಲಿ? ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನೀವು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನೀವೊಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಲ್ಲ. ನೀವು ಯಾಕೆ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ? ನೀವು ಎಕ್ಸಾಂಪಲ್ ಸೆಟ್ ಮಾಡಿ ಆಮೇಲೆ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಪ್ರಶ್ನೆ ನೀವೇ ಇದು ತಪ್ಪು ಮಾಡಿಕೊಂಡು ನೀವೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ಕೊಂಬಂದು, ನಂದೊಂದೇ ಎಕ್ಸಾಂಪಲ್ ಅಲ್ಲ, ನಂತ ಎಷ್ಟೋ ಕಾರ್ಯಕರ್ತರು ಇವತ್ತು ಬೇಸತ್ ಮನೇಲಿ ಕೂತಿದ್ದಾರೆ. ಯಾಕೆ ಅಂದರೆ ಯಾರನ್ನೋ ಕರ್ಕೊಂಬಂದು ಟಿಕೆಟ್ಗಳು ಕೊಟ್ರಿ. ನೀವು ಎಲ್ಲಂದ್ರೆ ಅಲ್ಲಿ MLC ಟಿಕೆಟ್ ಹಂಚಿದ್ರಿ, ಎಲ್ಲಂದ್ರೆ ಅಲ್ಲಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್. RSS ಅವರು BJP ಅವ್ರಿಗೆ ತೊಗೊಂಬಂದು ನೀವು ಸೆನೆಟ್ನಲ್ಲಿ ಇದು ಡೈರೆಕ್ಟರ್ಸ್ ಆಗಿ ಕೂರಿಸ್ತೀರಿ. ಇದು ಮೂಲ ಕಾಂಗ್ರೆಸ್ ಅವರು ಮಾಡುವಂಥ ಕೆಲಸನ ಇದು?
ಮೂಲ ಕಾಂಗ್ರೆಸ್ಸಿಗರ ನಿಯತ್ತು ನೀವು ತೋರಿಸ್ಬೇಕಲ್ಲ. ನೀವು ತೋರಿಸ್ಮೇಲೆ ಪ್ರಶ್ನೆ ಮಾಡಿದ್ರೆ ಹೌದಪ್ಪ ಸರಿ, ನೀವು ಪ್ರಶ್ನೆ ಮಾಡ್ತಿದ್ರೆ ನಾವು ಒಂದು ಧ್ವನಿಗೂಡಿಸ್ತೀವಿ ಅಂತ ಹೇಳ್ಬೋದು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೀರಿ. ನೀವೇನಾದರೂ ಒಂದು ವಿಚಾರವನ್ನು ಬರೆದ್ರೆ ಇಮಿಡಿಯೇಟ್ ಬಹಳಷ್ಟು ಒಂದು ರಿಯಾಕ್ಷನ್ಸು ಬರ್ತಾ ಇರುತ್ತೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ಪಪ್ಪು ಯಾದವ್ ಅವರ ಒಂದು ರಿಯಾಕ್ಷನ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ್ಯಕ್ಚುಲಿ ರಿಯಾಕ್ಷನ್ಸು ತುಂಬ ಬರುತ್ತೆ. ನಾನು ಜಾಸ್ತಿ RSS ವಿರುದ್ಧ ಮಾತಾಡೋದಕ್ಕೆ ಮತ್ತು ಎಲ್ಲರ ಪರವಾಗಿ ಮಾತಾಡ್ತೀನಿ. ನಾನು ಒಂದು ಕಮ್ಯುನಿಟಿ ಪರ ಅಂತಲ್ಲ, ಎಲ್ಲ ಕಮ್ಯುನಿಟಿ ಪರ ನಾನು ಮಾತಾಡ್ತೀನಿ. ಬಿಕಾಸ್ ದ್ಯಾಟ್ ಈಸ್ ಮೈ ಪೊಲಿಟಿಕಲ್. ಇನ್ನು ನನ್ನ ಒಂದು ಕಮ್ಯುನಿಟಿ ಅಪೋಸ್ ಮಾಡ್ತೀನಿ ಹೊರತು ನಾನು ಬೇರೆ ಕಮ್ಯುನಿಟಿಗಳ ಒಂದು ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ. ಜೆನ್ಯೂನ್ ಆಗಿ ದಟ್ ಈಸ್ ಮೈ ಪೊಲಿಟಿಕಲ್ ವ್ಯೂ. ಪಪ್ಪು ಯಾದವ್ ಅವರು ಅದೇನೋ ಸ್ಟೇಟ್ಮೆಂಟ್ ಮಾಡಿದ್ರಂತೆ, 90% ಹೆಣ್ಮಕ್ಳು ಯಾರ್ಯಾರು ಇವತ್ತು ಪೊಲಿಟಿಕಲ್ ಸ್ಪೇಸ್ನಲ್ಲಿ ಇದ್ದಾರೆ ಅಥವಾ ಎಲೆಕ್ಷನ್ನಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿದ್ದಾರೆ, 90% ಆಫ್ ದೆಮ್ಮೆಲ್ಲನೂ ಒಂದು ಲೀಡರ್ಸ್ನ ರೂಮ್ಗಳಿಂದಾನೇ ಬಂದವರು. ಅಂದರೆ ಬೇಸಿಕ್ಲಿ ಹಿ ಮೇಡ್ ಎ ವೆರಿ ಡೆರೋಗೇಟ್ರಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನೀವು ಹೆಣ್ಮಕ್ಳಿಗೆ ಯಾವ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಅವ್ರು ಹೇಳಿದ ತಪ್ಪೋ ಸರಿನೋ, ದಟ್ ಈಸ್ ಡಿಫ್ರೆಂಟ್. ಬಟ್ ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇವತ್ತು ಯಾಕೆ ತುಂಬ ಜನ ಹೆಣ್ಮಕ್ಳು ಪೊಲಿಟಿಕ್ಸಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಈ ಒಂದು ಒಂದು ಫೀಲಿಂಗ್ ಆಫ್ ಹರಾಸ್ಮೆಂಟ್, ಇಟ್ ಮೇ ನಾಟ್ ಬಿ ಸೆಕ್ಷುವಲ್ ಹರಾಸ್ಮೆಂಟ್, ಇಟ್ ಕುಡ್ ಬಿ ಜಸ್ಟ್ ಬೀಯಿಂಗ್ ಹರಾಸ್ಡ್. ಅದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದಷ್ಟು ಆ್ಯಕ್ಟಿವಿಸ್ಟ್ಗಳು ಸೆಕ್ಷುವಲ್ ಹರಾಸ್ಮೆಂಟ್, ಪ್ರೊಟೆಕ್ಷನ್ ಆಫ್ ವಿಮೆನ್ ಇನ್ ವರ್ಕ್ ಪ್ಲೇಸಸ್ಸು ಅಗೇನ್ಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಒಂದು ಪಾಲಿಸಿ ಕಾಯ್ದೆ ಇದೆ, ಯಾವುದು ಕಾರ್ಪೊರೇಟ್ಸ್ನಲ್ಲಿ. ಅದನ್ನ ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂದಾಗ ಸುಪ್ರೀಂ ಕೋರ್ಟು ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ವರ್ಕ್ ಪ್ಲೇಸಸ್ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡ್ತು. ಬಟ್ ಎಷ್ಟೋ ಕಡೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕಮಿಟಿ ಸೆಟಪ್ ಮಾಡಿ ಹೋಗಲಿ. ನಾಟ್ ಓನ್ಲಿ ಜಸ್ಟ್ ಒನ್ ಪಾರ್ಟಿ, ಎಲ್ಲ ಪಾರ್ಟೀಸ್ನಲ್ಲೂ ಅಟ್ಲೀಸ್ಟ್ ಒಂದು ಕಮಿಟಿ ಸೆಟಪ್ ಮಾಡಿ, ಇಂಟರ್ನಲ್ ಕಮಿಟಿ ಸೆಟಪ್ ಮಾಡಿ, ಅಟ್ಲೀಸ್ಟ್ ಹೆಣ್ಮಕ್ಳು ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕೆ. ಬಿಕಾಸ್ ಶೋಷಣೆ ಅನ್ನೋದು ಎಲ್ಲ ಒಂದು ಸ್ಪೇಸಸ್ನಲ್ಲೂ ಇರುತ್ತೆ, ಮೀಡಿಯಾನಲ್ಲೂ ಇರುತ್ತೆ, ಕಾರ್ಪೊರೇಟ್ನಲ್ಲೂ ಇರುತ್ತೆ, ಎಲ್ಲ ಜಗತ್ತಿನಲ್ಲೂ, ಜಗತ್ತಿನ ಎಲ್ಲ ಸ್ಪೇಸಸ್ನಲ್ಲೂ ಇರುತ್ತೆ. ಬಟ್ ಪೊಲಿಟಿಕಲ್ ಸ್ಪೇಸ್ನಲ್ಲಿ ಇರಬೇಕಾದ್ರೆ ಅದನ್ನ ಇನ್ನೂ ಸೂಕ್ಷ್ಮವಾಗಿ ಅಡ್ರೆಸ್ ಮಾಡಬೇಕು. ಬಿಕಾಸ್ ನೀವು ಒಂದು ಬದಲಾವಣೆ ತರುವಂಥ ಒಂದು ಸ್ಪೇಸ್ನಲ್ಲಿರುವಂಥವ್ರು, ಇಂಥ ಸ್ಪೇಸ್ನಲ್ಲೇ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಯಾವ ಥರ ನೀವು ವಿಶ್ಲೇಷಣೆ ಮಾಡ್ತೀರಾ? ಸೊ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇದೆ. ತುಂಬ ಜನ ಹೇಳ್ತಾರೆ, ವಿತಿನ್ ಕಾಂಗ್ರೆಸ್ಸೂ ಭಾಳ ಮಹಿಳೆಯರು, ಎಸ್ಪೆಷಲಿ ನಮ್ಮ ಮೀನಾಕ್ಷಿ ನಟರಾಜನ್ ಅಂತ XMP ಅವರು ಹೇಳ್ತಾ ಇರ್ತಾರೆ, ಒಂದು ಕಮಿಟಿ ಸೆಟಪ್ ಮಾಡಬೇಕು, ಅಟ್ಲೀಸ್ಟ್ ಇಶ್ಯೂಸ್ ಅಡ್ರೆಸ್ ಮಾಡೋದಕ್ಕೆ ಬ್ಲಾಕ್ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಅದು ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ನಾವು ಏನು ಪಪ್ಪು ಯಾದವ್ ಹೇಳಿದಾರೋ ಅದನ್ನು ಫ್ರಮ್ ಎ ವಿಮೆನ್ಸ್ ಆ್ಯಂಗಲ್ ನಾವು ನೋಡಬೇಕು. ಅದನ್ನ ಮಾರಲ್ ಆ್ಯಂಗಲ್ನಲ್ಲಿ ನೋಡೋಕೆ ಹೋದರೆ ವರ್ಕೌಟ್ ಆಗೋದಿಲ್ಲ, ಅದು ಇಟ್ ಲುಕ್ ವೆರಿ ಬ್ಯಾಡ್. ಬಟ್ ಫ್ರಮ್ ಎ ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅದು ನೋಡಿದಾಗ ಆ ಮನುಷ್ಯ ಆ ಥರ ಸ್ಟೇಟ್ಮೆಂಟ್ ಇದು ಫಸ್ಟ್ ಟೈಮ್ ಅಲ್ಲ, ಭಾಳಷ್ಟು ಮಂದಿ ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಪದೇ ಏನಕ್ಕೆ ಬರ್ತಾ ಇದೆ ಈ ಸ್ಟೇಟ್ಮೆಂಟ್ಸ್ ಏನು ಬರ್ತಾ ಕಂಟಿನ್ಯೂಸ್ ಆಗಿ ಈ ಥರ ಸ್ಟೇಟ್ಮೆಂಟ್ಸು ಹೆಣ್ಮಕ್ಳ ಮೇಲೆ ಬರ್ತಾ ಇರುತ್ತೆ. ಸೊ ಮಧುಕೇಶ್ವರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೋದಿಯವ್ರ ವಿರುದ್ಧವಾಗಿ. ಸೊ ಈ ಥರ ಬರ್ತಾ ಇರಬೇಕಾದ್ರೆ ಇದರ ನಿಜಾಂಶ ತಿಳಿಬೇಕು. ವೇರ್ ಡು ವಿ ಸ್ಟ್ಯಾಂಡ್, ವೇರ್ ಡು ವಿಮೆನ್ ಸ್ಟ್ಯಾಂಡ್ ಅದನ್ನು ಮಹಿಳೆಯರೇ ಪ್ರಶ್ನೆ ಮಾಡಬೇಕಾಗುತ್ತೆ. ತಮ್ಮ ಪ್ರಕಾರ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಬಲಗೊಳ್ಬೇಕಾದ್ರೆ ಏನು ಮಾಡಬೇಕು? ಭಾಳಷ್ಟು ಮಾಡಬೇಕು. ಅಟ್ಲೀಸ್ಟ್ ಫ್ರಮ್ ಒಂದು ಕೋರ್ ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗಬೇಕು. ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, BJP ನ್ಯಾರೇಟಿವ್ಗೆ ಕಾಂಗ್ರೆಸ್ ಬೀಳ್ತಾ ಇದೆ. ಅಂದರೆ ಅವ್ರು ತೋಡಿದ ಹಳ್ಳಕ್ಕೆ ಇವ್ರು ಬೀಳ್ತಾ ಇದ್ದಾರೆ. ಸೊ ಆ ಫ್ರೇಮ್ವರ್ಕಿಂದ ಹೊರಗಡೆ ಬರಬೇಕು. ಬಿಕಾಸ್ ನೀವು ಐಡಿಯಾಲಜಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಸಮುದಾಯಗಳು ಯಾರ್ಯಾರು ನಿಮಗೆ ವೋಟ್ ಮಾಡ್ಕೊಂಡು ಬಂದಿರೋಂಥ ಸಮುದಾಯಗಳಿಗೆ, ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡಂಥ ಸಮುದಾಯಗಳ ಪರ ನಿಲ್ಲಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯುವರ್ ನಾಟ್ ಫಾರ್ ದ ಐಡಿಯಾಲಜಿ ಎಟ್ ಆಲ್. ಕಾಂಗ್ರೆಸ್ ಐಡಿಯಾಲಜಿ ಏನು? ಕಾಂಗ್ರೆಸ್ನ ಐಡಿಯಾಲಜಿ ಇಸ್ ಅ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಿಮ್ಮ ಎಂಟೈರ್ ಐಡಿಯಾಲಜಿ ಇರೋದು ಆ ಪ್ರಿಯಾಂಬಲ್ನಲ್ಲಿದೆ. ಪ್ರಿಯಾಂಬಲ್ ಪ್ರಕಾರ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಪಕ್ಷದಲ್ಲಿ ಇವಾಗ ಮಾತಾಡೋದಕ್ಕೆ ಲಿಬರ್ಟಿ ಕೊಡ್ತಾ ಇದ್ದೀರಾ, ಇಂಟರ್ನಲ್ ಡಿಸ್ಕಷನ್ಸ್ಗೆ ಲಿಬರ್ಟಿ ಕೊಡ್ತೀವಿ, ಈ ಥರ ಸಾಕಷ್ಟು ಪ್ರಶ್ನೆಗಳಿದೆ. ಫಸ್ಟು ಹೋಗಿದ್ದು ಕಾಂಗ್ರೆಸ್ಸಿಂದ ಆದಿವಾಸಿಗಳು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟರ್ಸ್ ಆಫ್ ದ ಕಾಂಗ್ರೆಸ್ ಹ್ಯಾವ್ ಬಿನ್ ಆದಿವಾಸೀಸು. ಅದಾದಮೇಲೆ ಸ್ಪೆಸಿಫಿಕ್ಲಿ SC/ST ಕಮ್ಯುನಿಟಿ, ಅದರಲ್ಲೂ SC ಜಾಸ್ತಿ, ಅವ್ರನ್ನ ದೂರ ಮಾಡ್ಕೊಂಡ್ರಿ. ಯಾಕೆ ದೂರ ಮಾಡ್ಕೊಂಡ್ರಿ? ಬರೀ ರಿಸರ್ವೇಷನ್ಗೆ ಮಾತ್ರ ಇಟ್ಕೊಂಡ್ರೆ ಹೊರತು ಯು ಆರ್ ನಾಟ್ ಟೇಕನ್ ದೆಮ್ ಬಿಯಾಂಡ್ ರಿಸರ್ವೇಷನ್. ಬಿಕಾಸ್ ಎಲ್ಲ ಕಮ್ಯುನಿಟಿಗೂ ಆಸ್ಪಿರೇಷನ್ಸ್ ಇರುತ್ತೆ. ಇವಾಗ ಮೂರನೇದು ನೀವು ಟಾರ್ಗೆಟ್ ಮಾಡ್ತಾ ಇರೋದು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇನ್ನೂ ಒಂದು ಸಮುದಾಯನೂ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮರಾಠ ಸಮುದಾಯನೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಈ ಫ್ರೇಮ್ ವರ್ಕ್ ಸೆಟ್ ಮಾಡ್ಕೊಂಡ್ಬಿಟ್ಟು
ಎಲ್ಲ ಸಮುದಾಯಗಳು ನಿಮ್ಮ ಜೊತೆ ಯಾರಿದ್ರು ಅಂತ ಸಮುದಾಯಗಳನ್ನ ದೂರ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಕಾಂಗ್ರೆಸ್ಸೇ ಮಾಡ್ಕೊಳ್ತಾ ಇದೆ. ಅದಕ್ಕೆ ಅವರೇ ದೇ ಹ್ಯಾವ್ ಟು ಆನ್ಸರ್ ದೆಮ್ಸೆಲ್ಸ್. ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರಬೇಕು. ಸೋ ವಾಟ್, ಹೌದಪ್ಪ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ, ಸೋ ವಾಟ್, ದಲಿತರು ನಮ್ಗೆ ಓಟ್ ಹಾಕ್ತಾರೆ, ಸೋ ವಾಟ್, ಈ ಪ್ರಶ್ನೆಗಳ ಯಾರು ಧೈರ್ಯವಾಗಿ ನಿಂತ್ಕೊಂಡು ಕೇಳ್ತಾರೋ ಅಸೆಂಬ್ಲಿಗಳಲ್ಲಿ, ದೆನ್ ಕಾಂಗ್ರೆಸ್ ವಿಲ್ ಬಿಕಮ್ ಸ್ಟ್ರಾಂಗರ್. ಎಷ್ಟೋ ವಿಚಾರ ನನಗೆ ಮೊನ್ನೆ ರಿಜ್ವಾನ್ ಅವರು ಅಸೆಂಬ್ಲಿನಲ್ಲಿ ಮಾತಾಡಿದ್ರು, ಅವ್ರು ಅದ್ಭುತವಾಗಿ ಮಾತಾಡಿದ್ರು. ಬಟ್ ನಂಗೆ ಬೇಸರ ಆಯಿತು, ಅರೆ ರಿಜ್ವಾನ್ ಯಾಕೆ ಡಿಫೆಂಡ್ ಮಾಡ್ಕೊಬೇಕು? ಬೇರೆ ಸಮುದಾಯದವರು ಬಂದು ಡಿಫೆಂಡ್ ಮಾಡ್ಕೊಂಡು ಯಾಕೆ ಡಿಫೆಂಡ್ ಮಾಡ್ಕೊಂಡಿಲ್ಲ? ಯಾಕೆ ಒಂದು ಲಿಂಗಾಯತ್ ನಾಯಕರು ಎದ್ದು ಮಾತಾಡಲಿಲ್ಲ? ಒಕ್ಕಲಿಗ ನಾಯಕರು ಯಾಕೆ ಎದ್ದು ಮಾತಾಡಿಲ್ಲ? ಅವರೇ ಡಿಫೆಂಡ್ ಮಾಡ್ಕೊಳ್ಬೇಕಾ? ಆ ಪರಿಸ್ಥಿತಿ ಯಾಕೆ ಕೊಡ್ತಾ ಇದ್ದೀರಾ ನೀವು ಮುಸಲ್ಮಾನರ ಲೀಡರ್ಸ್ಗೆ? ನಾನು ಈ ಚರ್ಚೆ ಈವನ್ ಇಂಟರ್ನಲ್ಲೂ ಹೇಳಿದ್ದೀನಿ, ಮೀಡಿಯಾ ಡಿಬೇಟ್ಸ್ಗೆ ಹೋದಾಗ ಯಾವುದಾದ್ರೂ ಇಶ್ಯೂ ರಿಲೇಟೆಡ್ ಟು ಮುಸ್ಲಿಮ್ಸ್, ಯು ಡೋಂಟ್ ಸೆಂಡ್ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದೆ ಬೇರೆಯವ್ರನ್ನ. ಎಸ್. ಸೊ ನಾವು ಯಾವಾಗ ನಾವು ಇದನ್ನು ಇವಾಗ ಕಂಟಿನ್ಯೂಸ್ಲಿ ಮಾಡೋದಿಲ್ವೋ, ದೆನ್ ಆಟೋಮ್ಯಾಟಿಕ್ಲಿ ವಿ ವಿಲ್ ಆಲ್ಸೋ ಲುಕ್ ನೋ ಡಿಫ್ರೆಂಟ್ ಫ್ರಮ್. ಅಲ್ಲ, ನಿಮಗೆ ತೊಂದರೆ ಆಗಿದೆ, ನೀವೇ ಹೋಗಿ ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಮೇಡಮ್? ಯಾಕಂದ್ರೆ ಪಕ್ಷ ಅಂತ ಹೇಳಿದ್ರೆ ಎಲ್ಲರೂ ಸಹ ಜೊತೆಲಿ ಇರ್ತಕ್ಕಂಥದ್ದು, ಎಲ್ಲರೂ ಗೆದ್ರೇನೆ, ಎಲ್ಲರೂ ಕೆಲಸ ಮಾಡಿದ್ರೇನೆ ಗೆಲ್ಲ ಅಂತದ್ದು ಅಧಿಕಾರಕ್ಕೆ ಹೇಳೋದ್ರಲ್ಲಿ ಇವತ್ತು ಏನೇನು ಮುಸ್ಲಿಂ ಕಮ್ಯುನಿಟಿ ಏನೇನು ಪಾಯಿಂಟ್ಸ್ ರೇಸ್ ಮಾಡ್ತಾರೆ ಅದೆಲ್ಲದರಲ್ಲೂ ಸತ್ಯಾಂಶ ಇದೆ. ಹಿಜಾಬ್ ವಿಚಾರದಲ್ಲೂ ಅಷ್ಟೇ ನಾನು ಚರ್ಚೆ ಮಾಡಿದ್ದೀನಿ. ಹಿಜಾಬ್ ವಿಚಾರದಲ್ಲಿ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಎನಿಥಿಂಗ್ ಎಲ್ಸ್. ಹಿಜಾಬ್ ಈಸ್ ಅ ರೈಟ್ ಆಫ್ ಅ ವುಮನ್. ಯಾವ ಮೌಲ್ವಿ, ಯಾವ ಮಠಾಧೀಶ ಅವ್ರದ್ದು ಅಲ್ಲ, ಇಟ್ಸ್ ಅ ರೈಟ್ ಆಫ್ ಅ ವುಮನ್. ಆ ಒಂದು 13-14 ಇಯರ್ಸ್ ಅಟಾಲಿಸನ್ಸ್ ಇಯರ್ಸ್ನಲ್ಲಿ ಹೆಣ್ಮಕ್ಳಿಗೆ ಭಾಳಷ್ಟು ಬಾಡಿ ಚೇಂಜಸ್ ಆಗುತ್ತೆ. ಐ ನೋ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್, ಅವರು ದೇ ಯೂಸ್ ಟು ಪ್ರಿಫರ್ ವೇರಿಂಗ್ ಹಿಜಾಬ್ ಎಟ್ ಕಮಿಂಗ್ ಟು ದ ಸ್ಕೂಲ್. ಯಾಕೆ? ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ನೀವು ಎಲ್ಲಾನು ಬರೀ ಹಿಂದೂ ಮುಸ್ಲಿಮ್ನಲ್ಲೇ ಯಾಕೆ ನೋಡ್ತೀರಾ? ಹೆಣ್ಮಕ್ಳನ್ನ ಕೇಳ್ರಿ. ಅದಕ್ಕೆ ಹೆಣ್ಮಕ್ಳು ಇಲ್ಲದೆ ಇರೋದಕ್ಕೆ ಅಸೆಂಬ್ಲಿನ ಈ ಥರ ಬರ್ತಾ ಇರೋದು. ಹೆಣ್ಮಕ್ಳನ್ನ ಕೇಳೋದೇ ಇಲ್ಲ ಅವರು. ನಿಮ್ಮ ಅನಿಸಿಕೆ ಏನಮ್ಮ ಅಂತ ಕೇಳೋದಿಲ್ಲ. ನೀವೇ ಈ ಕಡೆ ಮೌಲ್ವಿ ಡಿಸೈಡ್ ಮಾಡ್ತಾನೆ, ಆ ಕಡೆ ಮಠಾಧೀಶರು ಡಿಸೈಡ್ ಮಾಡ್ತಾರೆ. ಇನ್ಯಾರೋ ಸ್ವಾಮೀಜಿ ಬರ್ತಾರೆ, ಮತ್ತೆ ಮುತಾಲಿಕ್ನ ಕರ್ಕೊಂಡ್ಬರ್ತೀರಾ. ವೈ? ಇದು ಹೆಣ್ಮಕ್ಳು ನಮ್ಮನ್ನು ಕೇಳ್ರಿ, ನಾವು ಹೇಳ್ತೀವಿ. ನಮ್ಮನ್ನು ಕೇಳಿ, ಇಟ್ ಈಸ್ ಅವರ್ ಪ್ರಾಬ್ಲಮ್. ಡೆಫಿನೆಟ್ಲಿ ಮ್ಯಾಮ್. ನೀವು ಇವತ್ತು ಅಸೆಂಬ್ಲೀಸ್ನಲ್ಲೂ ಚರ್ಚೆ ನಡೆದಾಗ ಯಾವುದೋ ಒಂದು ವಿಮೆನ್ ರಿಲೇಟೆಡ್ ಆದರೆ ವಿಮೆನ್ ಮಾತ್ರ ಮಾಡಿದ್ರು. ಫೈನಾನ್ಸ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಇರಿಗೇಷನ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಹೆಲ್ತ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಯಾವ್ದು ಚರ್ಚೆಗಳು ಅಷ್ಟೇ ಡಿಫೈನ್ ಮಾಡಿಬಿಡ್ತಾರೆ. ಮಹಿಳೆಯರ ಚರ್ಚೆ ಆದರೆ ಉಮಾಶ್ರೀ ಹಿಂಗೆ ಮಾತಾಡಬೇಕು, ಭಾರತಿ ಶೆಟ್ಟಿ ಮಾತಾಡಬೇಕು, ಇವ್ರು ಮಾತಾಡಬೇಕು, ಲಕ್ಷ್ಮೀ ಹೆಬ್ಬಾಳ್ ಹಿಂಗೆ. ಯಾಕೆ? ದೇ ಹ್ಯಾವ್ ಟು ಗೋ ಬಿಯಾಂಡ್ ದಟ್. ನೋ, ಅವ್ರು ವಿಮೆನ್ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಒನ್ಸ್ ದೇ ಬಿಕಮ್ ಮಿನಿಸ್ಟರ್ಸ್, MLA, MP ಅವರೆಲ್ಲ ಎಂಡ್ ಆಫ್ ಇಟ್ ದೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಈ ಮನಸ್ಥಿತಿ ಬದಲಾಗ್ತಾ ಇಲ್ಲ. ಈ ಮನಸ್ಥಿತಿ ಆಗಬೇಕು ಅಂದರೆ ಪ್ರೋಗ್ರೆಸಿವ್ ತಿಂಕಿರುವಂಥ ಪಾರ್ಟಿಗಳು ಅದನ್ನು ಯೋಚನೆ ಮಾಡಬೇಕು. ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಒಂದು ಸಂಸಾರವನ್ನು ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾಳೆ ಅಂತ ಹೇಳಿ. ಹಾಗೆ ನಮಗೆ ಒಂದು ರಾಜ್ಯವನ್ನು ಅಥವಾ ಒಂದು ಜಿಲ್ಲೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗುತ್ತೆ, ಅವಕಾಶಗಳಿಲ್ಲ, ಅವಕಾಶ ಕೊಡೋದಿಲ್ಲ. ಆಗುತ್ತೆ, ಯಾಕೆ ಆಗೋದಿಲ್ಲ? ಆಗುತ್ತೆ, ಅವಕಾಶ ಮಾಡಿಕೊಡೋದಿಲ್ಲ. ಬಿಕಾಸ್ ಯು ಡೋಂಟ್ ಬಿಲೀವ್ ಇನ್ ವಿಮೆನ್ ಲೀಡರ್ಶಿಪ್. ನೀವು ಬಿಲೀವೇ ಮಾಡೋದಿಲ್ಲ. ನಿಮ್ಗೇನು ಆ ಬ್ಯಾನರ್ನಲ್ಲಿ ಇವತ್ತು ನೋಡಿ, ನೀವು ಎನಿ ಪೊಲಿಟಿಕಲ್ ಪಾರ್ಟಿ, ವೆದರ್ ಇಟ್ ಇಸ್ ಕಾಂಗ್ರೆಸ್, BJP, JDS ಯಾವುದೇ ಇರ್ಬೋದು, ಯಾವ ಒಂದು ಫ್ಲೆಕ್ಸ್ನಲ್ಲಿ ಒಂದು ಹೆಣ್ಮಕ್ಳು ಫೋಟೋ ಹಾಕಿರ್ತಾರೆ ನೋಡಿ. ಎಲ್ಲ ಅಲ್ಲಿರೋ ಲೋಕಲ್ ಗುಂಡಾಗಳ ಫೋಟೋ ಎಲ್ಲ ಇರುತ್ತೆ. ಅವ್ರು ಏನೂ ಮಾಡಿರಲ್ಲ 90% ಆಫ್ ದ ಟೈಮು. ಈ ಬರೀ ಜೈಕಾರ ಮಾಡ್ಕೊಂಡು ಹೋಗಿರ್ತಾರೆ. ಅಂಥವ್ರ ಫೋಟೋ ಇರುತ್ತೆ. ನಿಮ್ಮ ಒಂದು ಸೀನಿಯರ್ ಆಫೀಸ್ ಬೇರೆದೊಂದು ಫೋಟೋ ಹಾಕೋದಿಲ್ಲ. ಅವ್ರದ್ದೇನಕ್ಕೆ ಹಾಕಬೇಕು? ಅದು ಅವ್ರದ್ದು ಅನ್ನೋದು ಏನೋ ಸ್ವಲ್ಪ ಗೌರವ ಇದ್ದರೆ, ಇಲ್ಲಾಂದರೆ ಅವಳೇನಕ್ಕೆ ಹಾಕಬೇಕು? ಇದು ಈ ಮಟ್ಟದಲ್ಲೇ ನಿಮ್ಮ ರಾಜಕೀಯ ಬ್ಲಾಕ್ ಲೆವೆಲಿಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಇದೇ ಥರ ಆ್ಯಟಿಟ್ಯೂಡು ಹೆಣ್ಮಕ್ಳ ಮೇಲೆ. ಮೇಡಮ್, ಕೊನೆಯದಾಗಿ ಅಹಿಂದ್ ಅನ್ನೋದೊಂದು ಗೆಲುವಿನ ಸೂತ್ರ. ಇದನ್ನು ಬೆಳೆಸೋದಕ್ಕೆ ಏನು ಮಾಡಬೇಕು? ಅಹಿಂದ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಸಲ ಎಲೆಕ್ಷನ್ನಲ್ಲಿ ಅಹಿಂದ ವೋಟ್ಸು ಕನ್ಸಾಲಿಡೇಟ್ ಆಗಿದ್ದು. ಐ ಥಿಂಕ್ ಮೋರ್ ದೆನ್ ಎಲ್ಲ ಎಲೆಕ್ಷನ್ಸ್ಗಿಂತ ಜಾಸ್ತಿ ಕನ್ಸಾಲಿಡೇಷನ್ ಆಗಿದ್ದು ಈ ಸಲ ಕಾಂಗ್ರೆಸ್ಸಿನ ಪರವಾಗಾಯಿತು. ಅದು 28ನಲ್ಲಿ ಕಾಂಗ್ರೆಸ್ಸಿನ ಪರವಾಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ಈ ಥರ ಮಾಡ್ತಾ ಇದ್ರೆ ಇಟ್ ವಿಲ್ ನಾಟ್ ವರ್ಕ್. ಬಟ್ ಇಂಪಾರ್ಟೆಂಟ್ ಏನಂದರೆ ಇನ್ನೂ ಅವಕಾಶ ಇದೆ. ಪ್ರತಿಯೊಂದು ಈ ಅಹಿಂದ ವರ್ಗದಲ್ಲಿ ಯಾವ್ಯಾವ ಸಮುದಾಯಗಳು ಬರುತ್ತೋ ಅಲ್ಲಿನ ಒಂದು ಲೀಡರ್ಶಿಪ್ನ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಅಲ್ಲಿನ ಲೀಡರ್ಶಿಪ್ ಎದುವರೆಗೂ ನೀವು ಬೆಳೆಸೋದಿಲ್ವೋ, ದೇ ವಿಲ್ ನೆವರ್ ಎಮರ್ಜ್ ಆಸ್ ಪವರ್ಸ್. ಆ ಲೀಡರ್ಶಿಪ್ನ ಬೆಳೆಸುವಂಥ ಪ್ರಯತ್ನ ಇವಾಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಆಯಿತಾ? ಈಸ್ ಇನ್ ಫ್ಯಾಗ್ ಎಂಡ್ ಆಫ್ ಹಿಸ್ ಪೊಲಿಟಿಕಲ್ ಕೆರಿಯರ್. ಹೂ ಈಸ್ ಎ ನೆಕ್ಸ್ಟ್? ಇನ್ನೊಂದು 4-5 ಜನ ಅಲ್ಲಿ ಬೆಳಿಬೇಕಾಗತ್ತೆ. ಒಬ್ಬರೇ ಅಲ್ಲ, 4-5 ಜನ ಬೆಳಿಬೇಕು. ಅದರಲ್ಲಿ
ಏನೋ ಒಂದಷ್ಟು ಇಟ್ಸ್ ನಾಟ್ ಇಟ್ಸ್ ಜಸ್ಟ್ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಕೇರ್ ತುಂಬ ದೊಡ್ಡದಿದೆ. ಅದನ್ನ ರೀಪ್ಲೇಸ್ ಮಾಡಬೇಕು ಅಂದ್ರೆ ಒಂದು 4-5 ಜನ 10 ಜನನೇ ಇರಬೇಕಾಗುತ್ತೆ ಆ ಸಮುದಾಯದಲ್ಲಿ. ಸೊ ಹಾಗಾಗಿ ಯು ಹ್ಯಾವ್ ಟು ಆಲ್ಟರ್ನೇಟ್ ಆಗಿ ನೀವು ಲೀಡರ್ಶಿಪ್ನ ಬೆಳೆಸಬೇಕು. ಇವತ್ತು ಆ ಲೀಡರ್ಶಿಪ್ನ ಎಲ್ಲೂ ಬೆಳೀತಾ ಇರೋದು ನಾನು ನೋಡ್ತಾ ಇಲ್ಲ. ಇವಾಗ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಿಲ್ಲ, 10-15 ವರ್ಷ ಆಗ್ತಾ ಬಂತು. ಲೋಕಲ್ ಬಾಡಿ ಎಲೆಕ್ಷನ್ಸ್ ಆರ್ ದ ಬೇಸ್ ಫಾರ್ ಕ್ರಿಯೇಟಿಂಗ್ ಲೀಡರ್ಶಿಪ್. ಆಯಿತಾ, ಎಲ್ಲಿ ಮಾಡಿದ್ದೀರಾ ನೀವು? ನಿಮ್ಮದು ಸೆಕೆಂಡ್ ಲೈನು ಥರ್ಡ್ ಲೈನು 0 ಇದೆ. ಸೊ ಮತ್ತೆ ಎಲ್ಲಿ ಬೆಳೆಯುತ್ತೆ ಲೀಡರ್ಶಿಪ್ಪು? ಯಾವುದೇ ಲೀಡರ್ಶಿಪ್ಪು ಬೆಳೆಯಲ್ಲ, ಹಿಂದನೂ ಬೆಳೆಯಲ್ಲ, ಬೇರೆ ವರ್ಗದೂ ಬೆಳೆಯೋದಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಸೂಕ್ಷ್ಮವಾಗಿ ಇವತ್ತು ಎಲ್ಲ ಆ ಒಂದು ಕಮ್ಯುನಿಟೀಸ್ನಲ್ಲಿ ಒಂದು ಮೇ ಬಿ ಒಂದು 60-70 ಕಮ್ಯುನಿಟೀಸ್ ಇರುತ್ತೆ, ಮೇಜರ್ ಕಮ್ಯುನಿಟೀಸು. ಅಲ್ಲಿ ಒಂದು ಲೀಡರ್ಶಿಪ್ಸ್ನ ಬೆಳೆಸುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು. ಫಾರ್ ದಾವಣಗೆರೆ ವಿನಯ್ ಅಂತಿದ್ರು, ನೀವು ಯಾಕೆ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಹಿ ವಾಸ್ ಅನ್ ಆಸ್ಪಿರೆಂಟ್ ಲಾಸ್ಟ್ ಟೈಮ್ MP ಎಲೆಕ್ಷನ್ಗೆ. ಆಯ್ತಪ್ಪ, ಬಂದು ನೀನು ನಿಂತ್ಕೊಂಡು, ನೀನು ಕುರುಬ ಸಮುದಾಯದ OBC ಹುಡುಗನಿದ್ದೆ, ನೀನು ಎಜುಕೇಟೆಡ್ ಇದೆ, ಬಂದು ನಿಂತ್ಕೊಂತ ಯಾಕೆ ಹೇಳ್ಬಾರ್ದಾಗಿತ್ತು? ಸೊ ಈ ಟ್ರಯಲ್ಸ್ ಏನಿದೆಯಲ್ಲ ಅದು ಕಾಂಗ್ರೆಸ್ನಲ್ಲಿ ಮೊದಲಾಗ್ತಾ ಇತ್ತು, ತುಂಬ ಖುಷಿ ಪಡ್ತಾ ಇದ್ದಾನೆ. ಇವಾಗ ಆ ಟ್ರಯಲ್ಸ್ ಇಲ್ಲ, ಇವಾಗೆಲ್ಲ ನಮಗೆ ಬೇಕಾದ್ರೆ ನಾವು ಮಾಡ್ತೀವಿ ಅನ್ನೋದು. ಸೊ ಅವಕಾಶಗಳೇ ಇಲ್ದಂಗೆ ಮಾಡೋದು, ವಿದ್ಯಾವಂತರು ಎಲ್ಲ ಇದಕ್ಕೆ ಬರಬಾರ್ದು. ಯಾರಾದ್ರೂ ಬಂದೆ ಇಲ್ಲ ಒಂದು ಏನಿದೆ ಅಸ್ತಿತ್ವ, ಇವ್ರು ಗೆಲ್ಲೋದಿಲ್ಲ, ಅವ್ರ ಹಿಂದೆ 10 ಜನ ಇಲ್ಲ, ಈ ಥರ ಸ್ಟೇಟ್ಮೆಂಟ್ಗಳು. ಸೊ ಹಿಂಗಂದ್ರೆ ನೀವು ಲೀಡರ್ಶಿಪ್ನ ಬೆಳೆಸೋದಕ್ಕೆ ಆಗೋದಿಲ್ಲ. ಇನ್ನೊಂದು ಹಣ ಇಲ್ಲ ಅನ್ನೋದು ಒಂದಾ ಮೇಡಮ್? ಅದೇ ಎಂಡ್ ಆಫ್ ಇಟ್ ಅದಕ್ಕೆ ಬಂದೇ ಬರುತ್ತೆ. ಇವ್ರು ಯಾರು ಗೊತ್ತಿಲ್ಲ, ಇವ್ರ ಹಿಂದೆ ಯಾರೂ ಇಲ್ಲ, 10 ಜನನೂ ವೋಟ್ ಮಾಡಲ್ಲ, 10 ಜನ ಇವ್ರಿಗೆ ಪರಿಚಯ ಇಲ್ಲ, ಇವ್ರ ಫೋಟೋಗಳು ಫ್ಲೆಕ್ಸು ಬ್ಯಾನರ್ಸ್ನಲ್ಲಿ ಬರೋದಿಲ್ಲ, ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಜಾತಿ ಇಲ್ಲ, ಅದೆಲ್ಲ ಬಿಟ್ಟರೆ ಮೀರಿದ್ರೆ ಇವರು ಮಹಿಳೆ ಅಥವಾ ಇವ್ರು ಈ ಸಮುದಾಯದವ್ರು, ಹಿಂಗೆ ಬಂದುಬಿಡುತ್ತೆ. ಸೊ ಹೌ ಲಾಂಗ್ ಯು ಕಂಟಿನ್ಯೂ ಗಿವಿಂಗ್ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್? ಇದು ನಾನ್ಸೆನ್ಸಿಕಲ್ ಅನಿಸುತ್ತೆ. ಇವಾಗಿನ ಪರಿಸ್ಥಿತಿಲಿ ನಮಗೂ ನಾನ್ಸೆನ್ಸಿಕಲ್ ಅನಿಸುತ್ತೆ, ಜನ್ಸಿಗೂ ನಾನ್ಸೆನ್ಸಿಕಲ್ ಅನಿಸುತ್ತೆ. ಬಿಕಾಸ್ ಇವಾಗ ನೋಡಿ, ನೀವು ತುಂಬ ಜನ ಯಾರು ಪಾರ್ಲಿಮೆಂಟ್ ರೀಚ್ ಆದ್ರಿ, ತುಂಬ ಎಲ್ಲ ನೋಬಡಿ ಆದವ್ರೂ ರೀಚ್ ಆಗಿದ್ದಾರೆ, ಎಂತೆಂಥ ಸಾಮಾನ್ಯರೂ ರೀಚ್ ಆಗಿದ್ದಾರೆ ಪಾರ್ಲಿಮೆಂಟ್ನ ಫ್ರಮ್ ದ ವೆರಿ ಲಾಂಗ್ ಟೈಮ್. ಬಟ್ ಇವಾಗ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಇವಾಗೆಲ್ಲ ಬರೀ ಒಂದು ಕ್ರೈಟೀರಿಯಾ ಸೆಟ್ ಮಾಡಿಬಿಡ್ತಾರೆ ನಿಮ್ಮ ಮನಸ್ಸಿನಲ್ಲಿ, ಹೊರಗಡೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ. ಹೊರಗಡೆ ಬೇರೆ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಆ ಕ್ರೈಟೀರಿಯಾ ಸೆಟ್ ಮಾಡಿ ಅದಕ್ಕೆ ಫಿಟ್ ಮಾಡೋಕ್ಕೆ ನೋಡ್ತೀರ. ಯಾರಿಗೂ ಎದರದೆ ಬೆದರದೆ ಅಮಾನತೆ ಮಾಡಿದ್ರೆ ಮಾಡಿ ಅಂತ ಹೇಳಿ ಪಕ್ಷದ ನಿಷ್ಠಾವಂತ ನಾಯಕಿಯ ಮುಂದಿನ ಹೆಜ್ಜೆ ನಾನು ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೆ ನಂದು ಐಡೆಂಟಿಟಿ ಏನು ಕಾಂಗ್ರೆಸ್ ಪಾರ್ಟಿ ಅಥವಾ ಪಾಲಿಟಿಕ್ಸ್ ಅಲ್ಲ. ನನ್ನ ಐಡೆಂಟಿಟಿ ಆ್ಯಸ್ ಕವಿತಾ ರೆಡ್ಡಿ ಇದ್ದೇ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ, DK ಶಿವಕುಮಾರ್ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ. ಇದು ದೇಶಕ್ಕೆ ಸೇರಿದ ಪಕ್ಷ, ದೇಶದ ಜನರ ಪಕ್ಷ. ಸೊ ದ್ಯಾಟ್ ಈಸ್ ಮೈ ಮೈಂಡ್ ಸೆಟ್ಟು. ನೀವು ಹೊರಗಡೆ ಹಾಕದೇ ಇರಲಿ, ನನ್ನ ಐಡಿಯಾಲಜಿ ನಾನು ಫಾಲೋ ಮಾಡ್ತೀನಿ, ಅವ್ರು ಫಾಲೋ ಮಾಡದೇ ಇರ್ಬೋದು, ಅವ್ರ ಅಧಿಕಾರಕ್ಕೋಸ್ಕರ ಫಾಲೋ ಮಾಡದೇ ಇರ್ಬೋದು. ನಾನು ಅಧಿಕಾರ ಇಲ್ಲದೇ ಇದ್ರಿ ನನ್ನ ಐಡಿಯಾಲಜಿಗೆ ನಾನು ಸ್ಟಿಕ್ ಆನ್ ಆಗ್ತಿರ್ತೀನಿ. ನನ್ನ ಐಡಿಯಾಲಜಿ ಇಸ್ ಅ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದು ಕಡಾಖಂಡಿತವಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಮುಂದಿನ ಹೆಜ್ಜೆ ಬರುತ್ತೆ. ಇದೇ ಹೇಳ್ತಾರೆ, ಅವರೇ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಡೆಸ್ಟಿನಿಯಲ್ಲಿ ಬಂದರೆ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ನಮ್ಮ ಡೆಸ್ಟಿನಿ ನಾವು ಕೆಲವು ಸಲ ನಾವೇ ಬರ್ಕೊಳ್ತೀವಿ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ. ಎಸ್ ಮೇಡಮ್, ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹೆಣ್ಮಕ್ಳ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತಾಗ ನಾವೇನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿ, ಜೊತೆಗೆ ಬಹಳಷ್ಟೊಂದು ಸವಿಸ್ತಾರವಾಗಿ ಪಕ್ಷದಲ್ಲಿ ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ನಿಜವಾಗ್ಲೂ ಸಹ ಇವತ್ತು ನಿಷ್ಠಾವಂತರು ಒಂದಲ್ಲ ಒಂದಿನ ಗೆಲ್ತಾರೆ ಅನ್ನೋದಕ್ಕೆ ನಮ್ಮ ಮೇಡಮ್ ಮಾತುಗಳೇ ಸಾಕ್ಷಿ. ಸೊ ಮತ್ತಷ್ಟು ಒಳ್ಳೆಯ ವಿಚಾರಗಳಿಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.